ध्यायां दस्य ಜನಿತಾ ವಿಷ್ಣು ಯಶಸ್ಸು ನಾಮ್ನ ಕಲ್ಕಿಜ ತತ್ಪತಿಹ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದಿಂದ. ಜಯ ಶ್ರೀ ಪ್ರಭುಪಾದ್. ಅನಂತರ 2 ಯುಗಗಳ ಸಂಧಿಕಾಲದಲ್ಲಿ ಸೃಷ್ಟಿಕರ್ತನಾದ ಭಗವಂತನು ವಿಷ್ಣು ಯಶಸ್ಸ ಮಗನಾಗಿ ಕಲ್ಕಿ ಎಂಬ ಹೆಸರಿನಲ್ಲಿ ಅವತರಿಸುತ್ತಾನೆ. ಈ ಕಾಲದಲ್ಲಿ ಭೂಮಿಯ ಆಳರಸರು ದರೋಡೆಗಾರರ ಮಟ್ಟಕ್ಕೆ ಇಳಿದಿರುತ್ತಾರೆ. ಭಾವಾರ್ಥ: ಇಲ್ಲಿ ಭಗವಂತನು ಕಲ್ಕಿಯಾಗಿ ಅವತರಿಸುವ ಬಗ್ಗೆ ಇನ್ನೊಂದು ಭವಿಷ್ಯವಾಣಿಯನ್ನು ನುಡಿಯಲಾಗಿದೆ. ಅವನು 2 ಯುಗಗಳ ಸಂಧಿಕಾಲದಲ್ಲಿ ಅವತರಿಸಬೇಕಾಗಿದೆ. ಕಲಿಯುಗದ ಕೊನೆ ಮತ್ತು ಸತ್ಯಯುಗದ ಆರಂಭ ಆ ಸಂಧಿಕಾಲವಾಗಿದೆ. ವರ್ಷದ ತಿಂಗಳುಗಳಂತೆ ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿ ಎಂಬ 4 ಯುಗಗಳ ಚಕ್ರವು ಪುನರಾವರ್ತಿತವಾಗುತ್ತದೆ. ಸದ್ಯದ ಕಲಿಯುಗವು 4,32,000 ವರ್ಷಗಳ ಕಾಲಾವಧಿ ಉಳ್ಳದ್ದು. ಆ ಕಾಲಾವಧಿಯಲ್ಲಿ ಕುರುಕ್ಷೇತ್ರ ಮಹಾಯುದ್ಧದ ಅನಂತರ ಮತ್ತು ಪರೀಕ್ಷಿತ ರಾಜನ ಆಳ್ವಿಕೆಯ ನಂತರ ನಾವು ಕೇವಲ 5,000 ವರ್ಷಗಳನ್ನು ಮಾತ್ರ ಕಳೆದಿದ್ದೇವೆ. ಆದುದರಿಂದ ಕಲಿಯುಗಕ್ಕೆ ಇನ್ನೂ 4,27,000 ವರ್ಷಗಳ ಕಾಲಾವಧಿ ಬಾಕಿ ಇದೆ. ಅಂದರೆ ಶ್ರೀಮದ್ ಭಾಗವತದಲ್ಲಿ ಮುನ್ನುಡಿದಿರುವಂತೆ ಇಷ್ಟು ವರ್ಷಗಳ ಅನಂತರ ಕಲ್ಕಿಯ ಅವತಾರವು ಸಂಭವಿಸುವುದು. ಕಲ್ಕಿಯ ತಂದೆಯ ಹೆಸರು ವಿಷ್ಣು ಯಶನೆಂದು, ಆತನು ಒಬ್ಬ ವಿದ್ಯಾವಂತ ಬ್ರಾಹ್ಮಣನಾಗಿರುವನೆಂದು ಹೇಳಿದೆಯಲ್ಲದೆ ಶಂಬಲ ಎಂಬ ಹಳ್ಳಿಯ ಹೆಸರನ್ನು ಕೂಡ ಪ್ರಸ್ತಾಪಿಸಲಾಗಿದೆ. ನಾವು ಮೊದಲೇ ಹೇಳಿದಂತೆ ಕಾಲಾನುಕ್ರಮದಲ್ಲಿ ಈ ಎಲ್ಲ ಭವಿಷ್ಯವಾಣಿಗಳು ವಾಸ್ತವಗಳಾಗಿ ಪರಿಣಮಿಸುತ್ತವೆ. ಶ್ರೀಮದ್ ಭಾಗವತದ ಅಧಿಕೃತತೆ ಆ ರೀತಿಯದು. ಶ್ಲೋಕ 26. ಅವತಾರ ಹ್ಯ ಸಂಖ್ಯೇಯ ಹರೇಹ ತತ್ವನಿಧೇ ದ್ವಿಜಾಹ ಯಥಾ ವಿದಾಸಿನಃ ಕುಲ್ಯಾಹ ಸರಸಃ ಸ್ಯುಹ ಸಹಸ್ರಶಃ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದಿಂದ. ಜೈ ಶ್ರೀಲ ಪ್ರಭುಪಾದ್. ಹೇ ಬ್ರಾಹ್ಮಣರೇ, ಅಕ್ಷಯವಾದ ಜಲಮೂಲದಿಂದ ಹರಿಯುವ ಸಾವಿರಾರು ತೊರೆಗಳಂತೆ ಭಗವಂತನ ಅವತಾರಗಳು ಕೂಡ ಅಸಂಖ್ಯವಾದುವು. ಭಾವಾರ್ಥ: ಇಲ್ಲಿ ಕೊಟ್ಟಿರುವ ದೇವೋತ್ತಮ ಪರಮಪುರುಷನ ಅವತಾರಗಳ ಪಟ್ಟಿ ಅಪೂರ್ಣವಾದುದು. ಇದು ಕೇವಲ ಅವತಾರಗಳ ಆಂಶಿಕ ನೋಟ ಮಾತ್ರ. ಶ್ರೀ ಹಯಗ್ರೀವ, ಹರಿ, ಹಂಸ, ಪ್ರಶ್ನೆಗರ್ಭ, ವಿಭು, ಸತ್ಯಸೇನ, ವೈಕುಂಠ, ಸಾರ್ವಭೌಮ, ವಿಶ್ವಕ್ಸೇನ, ಧರ್ಮಸೇತು, ಸುಧಾಮ, ಯೋಗೇಶ್ವರ, ಬೃಹದ್ಭಾನು ಮೊದಲಾದ ಪೂರ್ವಕಾಲದ ಅವತಾರಗಳು ಅನೇಕ. ಶ್ರೀ ಪ್ರಹ್ಲಾದ್ ಮಹಾರಾಜರು ತಮ್ಮ ಪ್ರಾರ್ಥನೆಯಲ್ಲಿ ಹೀಗೆ ಹೇಳುತ್ತಾರೆ: ನನ್ನ ಪ್ರಭುವೇ, ಎಷ್ಟು ಜೀವರಾಶಿಗಳಿವೆಯೋ ಅಷ್ಟು ಬಗೆಯ ಅವತಾರಗಳನ್ನು ನೀನು ಎತ್ತುತ್ತೀಯೇ. ಉದಾಹರಣೆಗೆ, ಜಲಚರಗಳಾಗಿ, ಸಸ್ಯಗಳಾಗಿ, ಸರೀಸೃಪಗಳಾಗಿ, ಹಕ್ಕಿಗಳಾಗಿ, ಪ್ರಾಣಿಗಳಾಗಿ, ನರರಾಗಿ, ಸುರರಾಗಿ ನೀನು ಅವತರಿಸುತ್ತೀಯೇ. ಶಿಷ್ಟ ರಕ್ಷಣೆ ಮತ್ತು ದುಷ್ಟ ಶಿಕ್ಷಣವೇ ಈ ಅವತಾರಗಳ ಉದ್ದೇಶ. ಬೇರೆ ಬೇರೆ ಯುಗಗಳ ಅಗತ್ಯಕ್ಕೆ ಅನುಗುಣವಾಗಿ ನೀನು ಬೇರೆ ಬೇರೆ ಅವತಾರಗಳನ್ನು ಎತ್ತುತ್ತೀಯೇ. ಕಲಿಯುಗದಲ್ಲಿ ನೀನು ಒಬ್ಬ ಭಗವತ್ ಭಕ್ತನಾಗಿ ಅವತರಿಸುತ್ತೀಯೇ. ಕಲಿಯುಗದ ಭಗವಂತನ ಈ ಅವತಾರವೇ ಭಗವಾನ್ ಚೈತನ್ಯ ಮಹಾಪ್ರಭುವಿನ ಅವತಾರ. ಭಾಗವತದಲ್ಲಿ ಮತ್ತು ಇತರ ಶಾಸ್ತ್ರ ಗ್ರಂಥಗಳಲ್ಲಿ ಬೇರೆ ಬೇರೆ ಕಡೆ ಶ್ರೀ ಚೈತನ್ಯ ಮಹಾಪ್ರಭು ಭಗವಂತನ ಅವತಾರವೆಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ರಾಮ, ನರಸಿಂಹ, ವರಾಹ, ಮತ್ಸ್ಯ, ಕೂರ್ಮ ಮೊದಲಾದ ಅನೇಕ ಅವತಾರಗಳು ಇರುವಾದರೂ ಭಗವಂತನು ಕೆಲವೊಮ್ಮೆ ತಾನೇ ಸಾಕ್ಷಾತ್ತಾಗಿ ಭೂಮಿಯಲ್ಲಿ ಅವತರಿಸುತ್ತಾನೆ ಎಂಬುದಾಗಿ ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಪರೋಕ್ಷವಾಗಿ ಹೇಳಲಾಗಿದೆ. ಭಗವಾನ್ ಕೃಷ್ಣ ಮತ್ತು ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭು ಈ ದೃಷ್ಟಿಯಿಂದ ಅವತಾರಗಳಲ್ಲ, ಬೇರೆ ಎಲ್ಲಾ ಅವತಾರಗಳ ಮೂಲ ಆಕಾರವೆಂದೇ ಹೇಳಬೇಕು. ಮುಂದಿನ ಶ್ಲೋಕದಲ್ಲಿ ಈ ಅಂಶವನ್ನು ಸ್ಪಷ್ಟವಾಗಿ ವಿವರಿಸಲಾಗುವುದು. ಒಟ್ಟಾರೆ ಭಗವಂತನು ಯಾವಾಗಲೂ ಪ್ರಸ್ತಾಪಿಸಲಾಗದಂತಹ ಅಸಂಖ್ಯಾತ ಅವತಾರಗಳಿಗೆಲ್ಲ ಅನಂತವಾದ ಮೂಲ ಆಕಾರ ಎನ್ನಬಹುದು. ಆದರೆ ಅಂತಹ ಅವತಾರಗಳನ್ನು ಅಸಾಮಾನ್ಯವಾದ ನಿರ್ದಿಷ್ಟ ನಿಯೋಗಗಳಿಂದ ಗುರುತಿಸಲಾಗುವುದು. ಆ ಅಸಾಮಾನ್ಯ ಕಾರ್ಯಗಳಾದರೂ ಸಾಮಾನ್ಯ ಜೀವಿಗಳು ನಿರ್ವಹಿಸಲು ಅಸಾಧ್ಯವಾದಂತಹವು. ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಶಕ್ತಿಯ ವಾಹನೆ ಪಡೆದ ಭಗವಂತನ ಅವತಾರಗಳನ್ನು ಗುರುತಿಸಲು ಈ ಅಸಾಮಾನ್ಯ ಕಾರ್ಯಗಳೇ ಹೊರೆಗಲ್ಲುಗಳು ಎನ್ನಬಹುದು. ಮೇಲೆ ನಮೂದಿತವಾಗಿರುವ ಭಗವಂತನ ಕೆಲವು ಅವತಾರಗಳಂತೂ ಬಹುಮಟ್ಟಿಗೆ ಆತನ ಸ್ವಾಂಶ ವಿಸ್ತರಣೆಗಳು. ಉದಾಹರಣೆಗೆ, ಕುಮಾರರು ಆಧ್ಯಾತ್ಮಿಕ ಜ್ಞಾನದಿಂದ ಶಕ್ತ್ಯಾವೇಶಿತರಾಗಿದ್ದಾರೆ. ನಾರದರು ಭಕ್ತಿ ಸೇವೆಯಿಂದ ಶಕ್ತ್ಯಾವೇಶಿತರಾಗಿದ್ದಾರೆ. ಮಹಾರಾಜ ಋತು ಆಡಳಿತ ಕಾರ್ಯಸಂಧಾನಕ್ಕಾಗಿ ಶಕ್ತ್ಯಾವೇಶಿತನಾಗಿದ್ದಾನೆ. ಮತ್ಸ್ಯಾವತಾರವು ನೇರವಾಗಿ ಭಗವಂತನ ಸ್ವಾಂಶ ರೂಪವಾಗಿದೆ. ಆದುದರಿಂದ ಭಗವಂತನ ಅಸಂಖ್ಯಾತ ಅವತಾರಗಳು ವಿಶ್ವಾದ್ಯಂತ ನಿರಂತರವಾಗಿ ಯಾವುದೇ ತಡೆಯಿಲ್ಲದೆ ಜಲಪಾತದಿಂದ ನೀರು ಒಂದೇ ಸಮನೆ ಸುರಿಯುವಂತೆ ಸಂಭವಿಸುತ್ತಲೇ ಇರುತ್ತವೆ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಹರೇ ಕೃಷ್ಣ. ಭಗವಂತನ ಅವತಾರದ ಬಗ್ಗೆ ಚರ್ಚೆಗಳು ಮುಂದುವರಿತಾ ಇದೆ. ಇವಾಗ ಕೊನೆ ಅವತಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ ಈ ಸೂಚಿಯಲ್ಲಿ. ಮುಂದೆ ಈಗ ಕಲಿಯುಗದ ಅವತಾರಗಳ ಬಗ್ಗೆ ಆರಂಭ ಆಗಿದೆ. ಅಂದ್ರೆ ಸೂತ ಗೋಸ್ವಾಮಿಗಳು ಭವಿಷ್ಯವಾಣಿ ಮಾಡ್ತಾ ಇದ್ದಾರೆ, ಮುಂದೆ ಭವಿಷ್ಯದಲ್ಲಿ ಯಾವ ಅವತಾರಗಳು ಬರ್ತಾವೆ ಅಂತ. ಅದೇ ನಿನ್ನೆ ಚರ್ಚೆ ಮಾಡಿದ್ವಿ, ಹೇಗೆ ಬುದ್ಧ ಅನ್ನುವಂತವ್ರು ಒಂದು ಅವತಾರ ಇದ್ದಾರೆ, ಭವಿಷ್ಯದಲ್ಲಿ ಬರ್ತಾರೆ ಅಂತ. ಅದು ಸತ್ಯವಾಗಿದೆ, ಅದನ್ನ ನಾವು ಸ್ಪಷ್ಟವಾಗಿ ನೋಡ್ಬೋದು. ಈಗ ಕಲಿಯುಗದ ಹಂತದಲ್ಲಿ ಕಲ್ಕಿ ಅನ್ನೋ ಅವತಾರದಲ್ಲಿ ಭಗವಂತ ಬರ್ತಾರೆ ಅಂತ ಮುಂದೆ ಭವಿಷ್ಯವಾಣಿ ಮಾಡಿದ್ದಾರೆ. ಈ ಕಲ್ಕಿ ಅನ್ನೋ ಅವತಾರ ಈ ಯುಗ ಸಂಧಿಯಲ್ಲಿ ಬರ್ತಾರೆ. ಯುಗ ಸಂಧಿ ಅಂದ್ರೆ ಕಲಿಯುಗ ಮುಗಿದು
ಸತ್ಯಯುಗ ಆರಂಭ ಆಗೋ ಸಮಯದಲ್ಲಿ ಆ ಸಂಧಿ ಕಾಲ ಏನಿರುತ್ತೆ ಆ ಸಮಯದಲ್ಲಿ ಬರ್ತಾರೆ. ಅವರ ಪ್ರಭಾವದಿಂದ ಯುಗ ಪರಿವರ್ತನೆ ಆಗುತ್ತೆ. ಕಲಿಯುಗ ಇರುವಂತ ಕಲ್ಮಶಯುಕ್ತವಾದ ಯುಗವನ್ನು ಮುಗಿಸಿ ಅವರು ಸತ್ಯಯುಗ ಅನ್ನುವಂತ ಶುದ್ಧವಾದ ಯುಗವನ್ನು ಮತ್ತೆ ಸ್ಥಾಪನೆ ಮಾಡ್ತಾರೆ. ಇದು ಅವರ ವಿಶೇಷ ಶಕ್ತಿ. ಭಗವಂತ ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯ ಇದನ್ನ. ಅದು ಯಾವ ಹಳ್ಳಿಯಲ್ಲಿ ಹುಟ್ಟುತ್ತಾರೆ, ಎಲ್ಲಿ ಹುಟ್ಟುತ್ತಾರೆ, ಅದೂ ಕೂಡ ವಿಸ್ತಾರವಾಗಿ ಇಲ್ಲಿ ಭಾಗವತ್ ಪುರಾಣದಲ್ಲಿ ಬರ್ತಿದ್ದಾರೆ ನೋಡಿ. ಭಾಗವತ ಅನ್ನೋದು ಅಮಲ ಪುರಾಣ ಇರೋ ಕಾರಣದಿಂದ ಏನಾಗಿದೆ, ಅದರಲ್ಲಿ ಎಲ್ಲಾ ವಿಸ್ತಾರವಾದ ಜ್ಞಾನ ಇದೆ. ಅವರು ಒಂದು ಶಂಬರ ಅನ್ನುವಂತ ಹಳ್ಳಿಯಲ್ಲಿ ಹುಟ್ಟುತ್ತಾರೆ ಅಂತ. ಅದು ಎಲ್ಲಿದೆ ಇವಾಗ ಗೊತ್ತಿಲ್ಲ. ಕೆಲವೊಂದ್ ಜನ ಹೇಳ್ತಾರೆ ಕೇರಳದಲ್ಲಿದೆ ಅಂತ, ಇನ್ನು ಕೆಲವೊಂದ್ ಜನ ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ಇದೆ ಅಂತ. ಆ ವಿಷಯ ಪ್ರತ್ಯೇಕವಾಗಿ ಎಲ್ಲಿದೆ ಅಂತ ಇನ್ನು ಗೊತ್ತಾಗ್ತಾ ಇಲ್ಲ. ಅದು ಅಡಗಿದೆ ಅದು. ಯಾಕಂದ್ರೆ ಗೊತ್ತಾಗ್ಬಿಟ್ರೆ ಈ ಮ್ಲೇಚರ್ ಎಲ್ಲರೂ ಅದನ್ನ ನಾಶ ಮಾಡ್ತಾರೆ. ಅದಕ್ಕೆ ಅದು ಗೊತ್ತಾಗದೇ ಇರೋ ತರ ಭಗವಂತ ಇಟ್ಟಿದ್ದಾನೆ. ಮತ್ತೆ ಅಲ್ಲಿ ವಿಷ್ಣು ಯಶ ಅನ್ನುವಂತ ಒಬ್ಬ ಬ್ರಾಹ್ಮಣ ಇರ್ತಾರಂತೆ. ವಿಷ್ಣು ಯಶ ಮತ್ತೆ ಅವರ ಪತ್ನಿ, ಅವರ ಮನೆಯಲ್ಲಿ ಕಲಿಕಿ ಅನ್ನುವಂತ ಅವತಾರ ಬರ್ತದೆ. ಇವತ್ತು ಕೂಡ ಯಶ ಅನ್ನುವಂತ ಅಡ್ಡೆಸರು ಇಟ್ಕೊಂಡಿರುವಂತ ಜನ ಇದ್ದಾರೆ. ಪ್ರಭುಪಾದರು ಹೇಳ್ತಾರೆ ಈ ಯಶ ಅಥವಾ ಜಶ ಅಥವಾ ಅವರೆಲ್ಲರೂ ಪುರೋಹಿತರು ಇರ್ತಾರೆ ಅಂತ ಹೇಳ್ತಾರೆ ಪ್ರಭುಪಾದರು ಇವತ್ತು ಕೂಡ. ಇವತ್ತಿನ ಕಾಲದಲ್ಲಿ ಜೋಶಿ ಅನ್ನುವಂತ ಹೆಸರು ಇದೆ, ಅದು ಅದಕ್ಕೆ ಸಂಬಂಧಿಸಿದ್ದು ಅಂತ ಹೇಳ್ತಾರೆ. ಹೋಗ್ಲಿ, ಕಲಿಯುಗದ ಹಂತದಲ್ಲಿ ಮ್ಲೇಚ್ಛರು ಬರೀ ಆಗ್ತಾರೆ. ಕಲಿಯುಗ ಕಾಲಕ್ರಮೇಣ ಧರ್ಮ ನಾಶ ಆಗ್ತಾ ಹೋಗುತ್ತೆ. ಸತ್ಯುಗದಲ್ಲಿ ಧರ್ಮ ತುಂಬಾ ಬಲವಂತವಾಗಿತ್ತು. 4 ಕಾಲದ ಮೇಲೆ ಧರ್ಮ ನಿಂತಿತ್ತು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಕಾಲಕ್ರಮೇಣ ಒಂದೊಂದು ಕಾಲ ಕಡಿಮೆ ಆಗ್ತಾ ಹೋಯ್ತು. ಧರ್ಮದ್ದು 4 ಕಾಲಗಳು ಯಾವುವು? ಸತ್ಯ, ದಯೆ, ಶುಚಿ ಮತ್ತೆ ತಪಸ್ಯ. ಶುದ್ಧಿ, ದಯೆ, ತಪಸ್ಸೆ ಮತ್ತೆ ಸತ್ಯ. ಸತ್ಯವನ್ನು ನಾಶ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಜೂಜಾಡಿದ್ರೆ ಸತ್ಯವು ನಾಶ ಆಗುತ್ತೆ. ಮತ್ತೆ ಶುಚಿತ್ವ, ಶುದ್ಧತೆ ನಾಶ ಆಗ್ಲಿಕ್ಕೆ ವ್ಯಭಿಚಾರ, ಅನೈತಿಕ ಸಂಬಂಧವನ್ನು ಇಟ್ಕೊಂಡ್ರೆ ಶುದ್ಧಿ ನಾಶ ಆಗುತ್ತೆ, ಶುಚಿತ್ವ ನಾಶ ಆಗುತ್ತೆ. ಮತ್ತೆ ದಯೆ ನಾಶ ಆಗುತ್ತೆ ಮಾಂಸ ಭಕ್ಷಣೆಯಿಂದ. ನಿನ್ನೆ ನಾವು ಚರ್ಚೆ ಮಾಡಿದ್ವಿ ಹೇಗೆ ಮಾಂಸ ಭಕ್ಷಣೆಯಿಂದ ದಯೆ ತೋರಿಸ್ಲಿಕ್ಕೆ ಆಗಲ್ಲ. ಮತ್ತೆ ತಪಸ್ಸೆ ನಾಶ ಆಗುತ್ತೆ ಮದ್ಯಪಾನ ಸೇವನೆಯಿಂದ. ಒಬ್ಬ ಮದ್ಯಪಾನ ಸೇವಕರು ತಪಸ್ಸೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಕೃಷ್ಣ ಮಹಾನಮೃತ ಸಂಘದಲ್ಲಿ ಈ 4 ನಿಯಮಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡ್ಬೇಕು ಅಂತ ಯಾಕೆ ಹೇಳ್ತಾರೆ? ಯಾಕಂದ್ರೆ ಇದರಿಂದ ಧರ್ಮ ಸ್ಥಾಪನೆ ಆಗುತ್ತೆ. ಧರ್ಮದ 4 ಸ್ತಂಭಗಳು ತುಂಬಾ ಬಲವಂತವಾಗುತ್ತೆ. ಒಂದೊಂದು ಯುಗ ಬರ್ತಾ ಬರ್ತಾ ಧರ್ಮದ ಒಂದೊಂದು ಸ್ತಂಭ ಬಲಹೀನ ಆಗ್ತಾ ಹೋಯ್ತು. ಕಲಿಯುಗದಲ್ಲಿ ಅಂತೂ ಈ ಧರ್ಮ ಒಂದೇ ಕಾಲ ಮೇಲೆ ನಿಂತಿದೆ ಅಂತ ಹೇಳ್ತಾರೆ. ಅದು ಕುಂಟ್ತಾ ಇದೆ. ಯಾಕಂದ್ರೆ ಈ ಧರ್ಮದ್ದು 4 ಸ್ತಂಭಗಳು ಬೀಳ್ತಾ ಇದೆ. ಎಲ್ಲೂ ಈ ಪಾಪಗಳು ಎಲ್ಲಾ ಕಡೆ ಆಗ್ತಾ ಇದೆ. ಪರೀಕ್ಷಿತ ಮಹಾರಾಜರ ಸಮಯದಲ್ಲಿ ಯಾವಾಗ ಕಲಿಗೆ ಅವರು ಸ್ಥಾನವನ್ನು ಕೊಟ್ಟರು, ಈ 4 ಜಾಗದಲ್ಲಿ ಇರ್ಲಿಕ್ಕೆ ಸ್ಥಾನ ಕೊಟ್ಟರು. ಎಲ್ಲಿ ನಶೀಲಿ ಪದಾರ್ಥ ಸೇವನೆ ಆಗುತ್ತೆ, ಎಲ್ಲಿ ಜೂಜಾಟ ಆಗುತ್ತೆ, ಎಲ್ಲಿ ಮಾಂಸ ಭಕ್ಷಣೆ ಆಗುತ್ತೆ, ಮತ್ತೆ ಎಲ್ಲಿ ಅನೈತಿಕ ಸಂಬಂಧವಿರುತ್ತೆ, ಆ ತರದ ಸ್ಥಾನದಲ್ಲಿ ಇರುವಂತ ಸ್ಥಾನವನ್ನು ಕೊಟ್ಟರು. ಕಲಿ ಪುರುಷನಿಗೆ ತುಂಬಾ ಚಿಂತೆ ಆಯ್ತು. ಯಾಕಂದ್ರೆ ಇಡೀ ಭಾರತ ಭೂಮಿ ಮೇಲೆ ಇವತ್ತು ವರ್ಲ್ಡ್ ಅಂತ ಏನಂತಾರಲ್ಲ, ಆ ಎಲ್ಲೂ ನೋಡಿದ್ರು ಎಲ್ಲೂ ಕಡೆ ಈ 4 ನಿಯಮಗಳು ಒಡಿತಾನೆ ಇರ್ಲಿಲ್ಲ. ಎಲ್ಲಾ ಕಡೆ ಧರ್ಮ ಪಾಲನೆ ಆಗ್ತಾ ಇತ್ತು. ಅದಕ್ಕೆ ನನಗೆ ಜಾಗನೇ ಇಲ್ಲ, ಏನ್ ಮಾಡ್ಲಿ ಅಂತ ಕೇಳಿದ್ರು, ಭಿಕ್ಷೆ ಬೇಡಿದ್ರು ಕಲಿ ಪುರುಷ ಪರೀಕ್ಷಿತ್ ಮಹಾರಾಜರಿಗೆ. ಅವಾಗ ಪರೀಕ್ಷಿತ್ ಮಹಾರಾಜ ಆಯ್ತು ಬಿಡು, ನೀ ಚಿನ್ನದಲ್ಲಿ ಇರು ಅಂತ ಹೇಳಿದ್ರು. ಇನ್ನೊಂದು ಸ್ಥಾನ ಕೊಡ್ತೀನಿ, ಚಿನ್ನದಲ್ಲಿ ಇರು ಅಂತ. ಚಿನ್ನ ಎಲ್ಲ ಕಡೆ ಇತ್ತು. ಅವಾಗ ಕಲಿ ಪುರುಷರು ಪರೀಕ್ಷಿತ್ ಮಹಾರಾಜ ಕಿರೀಟದಲ್ಲಿದ್ರು. ಇವಾಗ ಸಾಕ್ಷಾತ್ತಾಗಿ ಚಿನ್ನದಿಂದನೇ ಎಲ್ಲ ಸಮಸ್ಯೆಗಳಾಗ್ತಾ ಇದೆ. ಕಲಿ ತನ್ನ ಪ್ರಭಾವವನ್ನು ಚಿನ್ನದಿಂದನೇ ಹರಡಿಸ್ತಾ ಇದ್ರು. ಆರಂಭದಲ್ಲಿ ಚಿನ್ನದಲ್ಲಿ ಬಂದ್ರು, ಚಿನ್ನ ನಾಣ್ಯ ರೂಪದಲ್ಲಿ ಬಂತು. ನಾಣ್ಯ ರೂಪದಲ್ಲಿ ಬರ್ತಾ ಬರ್ತಾ ಚಿನ್ನದ್ದು ಲೋಭ ಆಯ್ತು ಜನರಿಗೆ. ಅದಾದ್ಮೇಲೆ ಕಾಲಕ್ರಮೇಣ ಅವರು ಅದನ್ನ ಮುದ್ರಣೆಯಲ್ಲಿ ತರ್ಲಿಕ್ಕೆ ಶುರು ಮಾಡಿದ್ರು. ಚಿನ್ನದ ಕರೆನ್ಸಿ ನೋಟ್ಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ₹1, $1, £1 ಈ ತರ ಬೇರೆ ಬೇರೆ ಕರೆನ್ಸಿಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದರದ್ದು ಸರಿ ಸಮಾನವಾದ ಚಿನ್ನ ಅಥವಾ ಬೆಳ್ಳಿ ಇರ್ಬೇಕು ಅಂತ ನಿಯಮ ಇತ್ತು. ಭಾರತ ಸಂವಿಧಾನದಲ್ಲೂ ಕೂಡ ಬರ್ದಿದೆ, ಇಷ್ಟು ರೂಪಾಯಿ, ₹1 ಪ್ರಿಂಟ್ ಮಾಡ್ಬೇಕಂದ್ರೆ ಅದಕ್ಕೆ ಸರಿ ಸಮಾನವಾದ ಚಿನ್ನವನ್ನು ನಾವು ಸೆಪರೇಟ್ ಆಗಿ ಇಡ್ಬೇಕು, ಮುಟ್ಟಬಾರ್ದು ಅದನ್ನ. £1 ಅಂದ್ರೆ ಒಂದು ಕಾಲದಲ್ಲಿ 1 ಪೌಂಡ್ ಚಿನ್ನ ಬರ್ತಾ ಇತ್ತು ಅದರಿಂದ. ಅದಕ್ಕೆ £1 ಅಂತ. ಆದ್ರೆ ಇವತ್ತು ಚಿನ್ನ £1 ತಗೋಬೇಕಂದ್ರೆ ಸಾಕಷ್ಟು
ಪೌಂಡ್ಗಳನ್ನ ದುಡ್ಡು ಕೊಡ್ಬೇಕಾಗುತ್ತೆ. ಅದೇ ತರ $1 ಅಂತ ಅಮೆರಿಕಾದಲ್ಲಿ ಹೇಳ್ತಾ ಇದ್ರು. ಡಾಲರ್ ಅಂದ್ರೆ ಸಂವಿಧಾನ ಪ್ರಕಾರ ಹೇಳಿದ್ದಂದ್ರೆ ಆ ಡಾಲರ್ ಅಂದ್ರೆ ಒಂದು ಬೆಳ್ಳಿಯ ಮುದ್ರಣೆ. ಆ ಬೆಳ್ಳಿಯ ಮುದ್ರಣೆ ಇಷ್ಟು ಅಳತಿ ಬೇಕು, ಇಷ್ಟು ತೂಕ ಇರಬೇಕು ಅಂತ ಎಲ್ಲಾ ಸಂವಿಧಾನದಲ್ಲಿ ಅವ್ರ ದೇಶದಲ್ಲಿ ಹೇಳಿದ್ದಾರೆ. ಅದಕ್ಕೆ ಪ್ರತಿಯೊಂದು ದುಡ್ಡು ಅದಕ್ಕೆ ಚಿನ್ನ ಅಥವಾ ಬೆಳ್ಳಿ ಸರಿ ಸಮಾನವಾಗಿ ಇಡ್ಬೇಕು ಅನ್ನುವಂತ ನಿಯಮ ಇತ್ತು. ಆದ್ರೆ ಇವತ್ತು ಆ ಯಾವ ನಿಯಮಗಳು ಪಾಲನೆ ಆಗ್ತಾ ಇಲ್ಲ. ಇವತ್ತು ಸರ್ಕಾರಗಳು ಹೆಂಗ್ ಬೇಕಂಗೆ ನೋಟ್ಗಳನ್ನ ಪ್ರಿಂಟ್ ಮಾಡ್ತಾ ಇದ್ದಾರೆ. ಆ ಪ್ರಿಂಟ್ ಮಾಡಿರೋ ಕಾರಣದಿಂದ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ. ಇದರಿಂದ ಏನಾಗುತ್ತೆ, ದುಡ್ಡು ಧನ ಸಂಪತ್ತು ಬಂದ್ರೆ ಎಲ್ಲಾ ಪಾಪಗಳು ಆಗ್ಲಿಕ್ಕೆ ಶುರು ಆಗುತ್ತೆ. ದಶಮ ಸ್ಕಂದ ಭಾಗವತ್ ಪುರಾಣದಲ್ಲಿ ನಲಕುಬೇರ ಮತ್ತೆ ಮಣಿಗ್ರೀವರು ಸಂವಾದ ನಾರದ್ ಮುನಿ ಜೊತೆಗಿರುತ್ತೆ. ಅವರು ತುಂಬಾ ಮದಮಸ್ತರಾಗಿ ನೀರಿನಲ್ಲಿ ಆಟ ಆಡ್ತಾ ಇರ್ತಾರೆ, ನಗ್ನಾವಸ್ಥೆಯಲ್ಲಿ ಆಟ ಆಡ್ತಾ ಇರ್ತಾರೆ. ನಾರದ್ ಮುನಿಗಳನ್ನ ಅದನ್ನ ನೋಡ್ತಾರೆ. ನೋಡಿ ಅವರಿಗೆ ಶಾಪವನ್ನು ಕೊಡ್ತಾರೆ, ಏನಂತೆ, ನೀವು ವೃಕ್ಷಗಳಾಗಿರಿ ಅಂತ. ಯಾಕೆಂದ್ರೆ ವೃಕ್ಷಗಳಿಗೆ ಆ ಬಟ್ಟೆ ಹಾಕೋಬೇಕು ಅಥವಾ ತನ್ನ ಸ್ವಂತ ರಕ್ಷಣೆ ಮಾಡ್ಬೇಕು ಅನ್ನುವಂತ ಚೇತನೆ ಇರಲ್ಲ. ಮಳೆ ಗಾಳಿ ಏನ್ ಬಂದ್ರು ಒಂದೇ ಕಡೆ ನಿಲ್ತವೆ. ಕನಿಷ್ಠವಾಗಿ ಪ್ರಾಣಿಗಳಿಗೆ ನೆರಳಲ್ಲಿ ಹೋಗ್ಬೇಕು ಅನ್ನುವಂತ ಚೇತನೆ ಆದ್ರೂ ಇರುತ್ತೆ. ವೃಕ್ಷಗಳಿಗೂ ಆ ಚೇತನೆ ಕೂಡ ಇರಲ್ಲ. ಅದಕ್ಕೆ ಯಾರು ತುಂಬಾ ನಗ್ನತೆಯನ್ನು ಪ್ರದರ್ಶನ ಮಾಡ್ತಾರೆ ಅವರು ಮುಂದಿನ ಜನ್ಮದಲ್ಲಿ ವೃಕ್ಷರಾಗಿ ಹುಟ್ಟುತ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಅದಕ್ಕೆ ನಲಕುಬೇರ ಮಣಿಗ್ರೀವರಿಗೆ ನಾರದ್ ಮುನಿಗಳು ಶಾಪ್ ಕೊಟ್ರು, ಈ ತರ ವೃಕ್ಷರಾಗಿ ಅಂತ. ಯಮಲ ಅರ್ಜುನ ವೃಕ್ಷಗಳಾಗಿದ್ರು. ಕೃಷ್ಣ ದಾಮೋದರ ಲೀಲೆಯಲ್ಲಿ ಆ ವೃಕ್ಷಗಳನ್ನ ಬೆಳೆಸಿದ್ರು. ಈಗ ಆ ಶಾಪ ಕೊಡೋ ಸಮಯದಲ್ಲಿ ನಾರದ್ ಮುನಿಗಳು ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಈ ಬೇರೆ ಪಾಪಕಾರಿಗಳಿದ್ವು ಅಂದ್ರೆ ಅವನ್ನ ದಮನ ಮಾಡೋದು ಸಾಧ್ಯವಾಗುತ್ತೆ. ಆದ್ರೆ ಈ ದುಡ್ಡಿನ ಮೋಹ ಏನಿರುತ್ತಲ್ಲ, ದುಡ್ಡಿನ ಮೋಹ ಬಂದ್ರೆ ಅದು ಮಾಡ್ಲಿಕ್ಕೆ ಆಗಲ್ಲ ದಮನ. ಅದಕ್ಕೆ ಅದರ ಪರಿಣಾಮವಾಗಿ ಎಲ್ಲಾ ಪಾಪಗಳು ಅದಾಗೆ ಆಗ್ಬಿಡ್ತವೆ. ಅದಕ್ಕೆ ಈ ಕುಬೇರನ ಮಕ್ಕಳೇನಿದ್ರು ಅವ್ರ ಹತ್ರ ದುಡ್ಡಿನ ಮೋಹ ಇತ್ತು. ಆ ದುಡ್ಡಿನ ಮೋಹದ ಕಾರಣದಿಂದ ಬೇರೆ ಪಾಪಕಾರಗಳನ್ನ ಅವ್ರು ಅದಾಗೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದಕ್ಕೆ ಪೌಪಾದ್ರು ತಾತ್ಪರ್ಯದಲ್ಲಿ ಏನ್ ಬರೀತಾರೆ ಅಂದ್ರೆ, ವೈದಿಕ ವ್ಯವಸ್ಥೆ ಇಷ್ಟು ಅದ್ಭುತವಾಗಿತ್ತು, ಎಲ್ಲರ ಹತ್ರ ದುಡ್ಡು ಇರ್ತಾ ಇರ್ಲಿಲ್ಲ, ಸೀಮಿತವಾಗಿತ್ತು. ಕೆಲವೊಂದ್ ಜನ ಅಷ್ಟೇ ಯಾರು ದುಡ್ಡನ್ನ ಹಿಡ್ಕೊಳ್ಳಿಕ್ಕೆ ಯೋಗ್ಯರಾಗ್ತಾರೆ ಅಂತ ವ್ಯಕ್ತಿ ಕೈಯಲ್ಲಿ ಅಷ್ಟೇ ದುಡ್ಡು ಇರುತ್ತೆ. ಉದಾಹರಣೆಗೆ ವೈಶ್ಯರು ಏನಿದ್ರು ಖರ್ಚು ಮಾಡಲ್ಲ, ತುಂಬಾ ಜಿಪುಣ, ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡ್ತಾರೆ. ಧರ್ಮ ಕಾರ್ಯದಲ್ಲಿ ಗೋ ಸೇವೆ, ದೇವಸ್ಥಾನಕ್ಕೆ ಅಲ್ಲಿ ದಾನ ಎಲ್ಲ ಕೊಡ್ತಾರೆ. ಆದ್ರೆ ಇಂದ್ರಿಯ ಭೋಗಕ್ಕಾಗ್ಲಿ ಸುಮ್ನೆ ದುಡ್ಡು ಹಾಳು ಮಾಡೋದು ಯಾವ ಕಾರಣಕ್ಕೂ ಮಾಡಲ್ಲ. ಇವತ್ತು ಕೂಡ ವೈಶ್ಯರು ಆತರ ಇದ್ದಾರೆ. ಟ್ರೈನ್ ಅಲ್ಲಿ ನಾವು ಹೋಗ್ತಾ ಇರ್ತೀವಿ, 2 ದಿನ ಪ್ರವಾಸ ಮಾಡಿದ್ರೆ ಮನೆಯಿಂದ ಎಲ್ಲಾ ಊಟ ಕಟ್ಕೊಂಡ್ ಬರ್ತಾರೆ, ಒಂದು ಏನಾದ್ರೂ ಖರ್ಚು ಮಾಡಲ್ಲ. ಅಲ್ಲಿ ರಾಜಸ್ಥಾನದಲ್ಲಿ ಮಾರ್ವಾಡೀಸ್ ಅದೆಲ್ಲ ತುಂಬಾ ಬುದ್ಧಿವಂತರು. ಆತರ ವೈಶ್ಯರು ಧನವನ್ನು ಇಟ್ಕೊಳ್ತಾ ಇದ್ರು. ಮತ್ತೆ ಕ್ಷತ್ರಿಯರು ಇಟ್ಕೊಳ್ತಾ ಇದ್ರು. ಯಾರು ಸಮಾಜ ಸೇವೆ ದಾನ ಧರ್ಮ ಮಾಡ್ತಾ ಇದ್ರು ಅಂತ ಕ್ಷತ್ರಿಯರು ಇಟ್ಕೊಳ್ತಾ ಇದ್ರು. ಬ್ರಾಹ್ಮಣರ ಹತ್ರ ದುಡ್ಡು ಬಂದ್ರೆ ಅವರು ದಾರಿ ತಪ್ತಾರೆ, ಅವರು ಮನಸ್ಸು, ಅವ್ರ ಚೇತನೆ ಹಾಳಾಗುತ್ತೆ. ಆ ಕಾರಣಕ್ಕೆ ಬ್ರಾಹ್ಮಣರು ಯಾವ ಕಾರಣದಿಂದ ದುಡ್ಡನ್ನ ಇಟ್ಕೊಳ್ತಾ ಇರ್ಲಿಲ್ಲ. ಯಾಕಂದ್ರೆ ದುಡ್ಡು ಬಂದು ಮೋಹ ಬಂದ್ಬಿಡ್ತಂದ್ರೆ ಆತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು ಲಕ್ಷ್ಯವನ್ನು ತಪ್ಪು ಬಿಡ್ತದೆ, ಶಾಸ್ತ್ರ ಅಧ್ಯಯನ ಬಿಟ್ಟು ಬಿಡ್ತೇವೆ ಅನ್ನೋ ಕಾರಣಕ್ಕೆ ಇವತ್ತಿಗೆ ಎಷ್ಟು ಬೇಕೋ ಅಷ್ಟೇ ಧನ ಸಂಗ್ರಹ. 10 ಮನೆ ಭಿಕ್ಷೆ ಬಿಡ್ತಾ ಇದ್ರು ಬ್ರಾಹ್ಮಣ, 10 ಮನೆ 20 ಮನೆ ಭಿಕ್ಷೆ ಬಿಡ್ತಾ ಇದ್ರು. ಆ ಭಿಕ್ಷೆಯಿಂದ ಏನ್ ಸಿಗುತ್ತೆ ಅದ್ರ ಮೇಲೆ ಅಷ್ಟೇ ಬದುಕ್ತಾ ಇದ್ರು ಅವರು, ಹೊರತು ಜಾಸ್ತಿ ಧನವನ್ನು ಇಟ್ಕೊಳ್ತಾ ಇರ್ಲಿಲ್ಲ ಬ್ರಾಹ್ಮಣರು. ಮತ್ತೆ ಶೂದ್ರನ ಹತ್ರ ದುಡ್ಡ ಇರ್ತಾ ಇರ್ಲಿಲ್ಲ. ಯಾಕಂದ್ರೆ ಶೂದ್ರನ ಹತ್ರ 1 ಹೊತ್ತು ಬಿಟ್ಟು 2 ಹೊತ್ತಿನ ಸಂಬಳ ನೀವು ಕೊಟ್ಬಿಟ್ರೆ ಮುಗೀತು, ಅದನ್ನ ಅವರು ಪಾಪ ಕಾರ್ಯದಲ್ಲೇ ಹಾಳು ಮಾಡ್ಬಿಡ್ತಾರೆ. ನಮ್ಮ ಬೃಂದಾವನದಲ್ಲಿ ದೇವಸ್ಥಾನವನ್ನು ಕಟ್ಟಿಸ್ತಾ ಇದ್ರು ಲೇಬರ್ಗಳು. ಆ ಲೇಬರ್ಗಳು ಬಂದು ಕಟ್ಟಿಸ್ತಾ ಇದ್ರು, ತುಂಬಾ ಸ್ಲೋ ಆಗಿ ಕೆಲಸ ಮಾಡ್ತಾ ಇದ್ರು, ಅವರು ನಿಧಾನವಾಗಿ ಕೆಲಸ ಮಾಡ್ತಿದ್ರು. ಅಲ್ಲಿ ವ್ಯವಸ್ಥಾಪಕರು ಪರದೇಶದಿಂದ ಬಂದಿದ್ರು. ಆ ಪರದೇಶದಿಂದ ಬಂದಿರುವಂತವ್ರು ಬೇರೆ ದೇಶದವರು, ಅವರು ಒಂದ್ ಸ್ವಲ್ಪ ಇಂಜಿನಿಯರಿಗೆ ಹೇಳಿದ್ರು, ಮೇಸ್ತ್ರಿಗೆ ಹೇಳಿದ್ರು, ಏನಂತೆ, ಅಪ್ಪ ಇವ್ರು ಒಂದ್ ಸ್ವಲ್ಪ ಬೇಗ ಕೆಲಸ ಮಾಡ್ಲಿ, ಜಾಸ್ತಿ 8 ಗಂಟೆ ದುಡಿಯೋ ಬದ್ಲಿ 12 ಗಂಟೆ ದುಡಿಲಿ, ಬೇಗ ಮುಗಿಸ್ಲಿ, ಅದಕ್ಕೆ ನಾನು ಡಬಲ್ ಸಂಬಳ ಕೊಡ್ತೀನಿ ಅಂತ. ಅದಕ್ಕೆ ಆ ಮೇಸ್ತ್ರಿ ಹೇಳಿದ್ರು, ಯಾವ ಕಾರಣಕ್ಕೂ ಅದನ್ನ ಮಾಡ್ಬೇಡಿ, ನಿಮ್ಗೆ ಅದ್ರ ಪರಿಣಾಮ ಬಹಳ ಕೆಟ್ಟಾಗುತ್ತೆ ಅಂತ. ಆದ್ರೆ ಒಂದಿನ ಮೇಸ್ತ್ರಿ ಕೆಲ್ಸಕ್ಕೆ ಬಂದಿರ್ಲಿಲ್ಲ, ಇವರು ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಆತರ ಕೆಲಸದವ್ರಿಗೆ ಡಬಲ್ ಸಂಬಳ ಕೊಟ್ಬಿಟ್ರು. ಮರುದಿನ ಅವ್ರ ಕೆಲ್ಸಕ್ಕೆ ಬರ್ಲಿಲ್ಲ. ಯಾಕಂದ್ರೆ 2 ದಿನದ ಭೋಗ ಆಗುವಂತ ದುಡ್ಡು ಸಿಕ್ಬಿಟ್ಟಿದೆ ಅವ್ರಿಗೆ. ಅದಕ್ಕೆ ಅವರು ಕೆಲಸನೇ ಮಾಡಲ್ಲ. 2 ದಿನ ಭೋಗ ಮಾಡಿ ನಾಳೆ ಆ ದುಡ್ಡು ಖಾಲಿಯಾಗಿ ಇನ್ನು ಊಟದ ಏನ್ ಗತಿ ಅನ್ನುವಂತ ಪರಿಸ್ಥಿತಿ ಬಂದ್ರೆ ಅವ್ರು ಕೆಲ್ಸಕ್ಕೆ ಬರ್ತಾರೆ. ಅದಕ್ಕೆ ಶೂದ್ರರಿಗೂ ಕೂಡ ಧನ ಸಂಗ್ರಹ ಮಾಡುವ ವ್ಯವಸ್ಥೆ ಇರ್ಲಿಲ್ಲ. ಇವತ್ತು ಎಲ್ಲಾರ್ಗು ಬ್ಯಾಂಕ್ ಅಕೌಂಟ್ ಮಾಡಿ, ಎಲ್ಲಾರ್ಗು ಸ್ಯಾಲ್ರಿ, ಪೇ ಚೆಕ್, PF, ಪ್ರಾವಿಡೆಂಟ್ ಫಂಡ್, ಬಹಳಷ್ಟು ವ್ಯವಸ್ಥೆಗಳನ್ನ ಮಾಡಿರೋ ಕಾರಣದಿಂದ ಏನಾಗ್ತಾ ಇದೆ ಅಂದ್ರೆ ಅಯೋಗ್ಯ ವ್ಯಕ್ತಿಗಳ ಕೈಯಲ್ಲಿ ಧನ ಬರ್ತಾ ಇದೆ.
ಮತ್ತೆ ಆ ಬಂದಿರೋ ಧನ ಏನಾಗ್ತಾ ಇದೆ ಅಂದ್ರೆ ಈ ಪಾಪ ಕಾರ್ಯಗಳಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಅದಕ್ಕೆ ಈ ದುಡ್ಡಿನಲ್ಲಿ ಕಲಿಪುರುಷ ಇದ್ದಾನೆ. ಆ ಕಲಿಪುರುಷ ಈ ದುಡ್ಡಿನಲ್ಲಿ ಇದ್ದು ಅವನು ಕೆಲಸ ಮಾಡ್ತಾ ಇದ್ದಾನೆ. ಈ ತರ ಏನಾಗ್ತಾ ಇದೆ ಅಂದ್ರೆ ಅಧರ್ಮ ಎಲ್ಲ ಕಡೆ ಆವೃತ ಆಗ್ತಾ ಇದೆ. ಅಧರ್ಮ ವಿಭವತ್ ಕೃಷ್ಣ ಪ್ರದೃಷ್ಟಂತಿ ಕುಲಸ್ತ್ರೀಯ ಸ್ತ್ರೀಷು ದುಷ್ಟಾಶು ವಾಸನೆಯ ಜಾಯತೆ ವರ್ಣಸಂಕರ ಅಂತ ಅರ್ಜುನ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಏನ್ ಹೇಳ್ತಾರೆ ಅಂದ್ರೆ ಕುಲಧರ್ಮ ನಾಶ ಆದ್ರೆ ಏನಾಗುತ್ತೆ, ಅಧರ್ಮ ಬರುತ್ತೆ. ಪ್ರತಿಯೊಂದು ಈ ಈ ಪ್ರಪಂಚದಲ್ಲಿ ಧರ್ಮ ಹೇಗೆ ಪಾಲನೆ ಆಗ್ತಾ ಇತ್ತು, ಕುಲಧರ್ಮದಿಂದ ಪಾಲನೆ ಆಗ್ತಾ ಇತ್ತು. ಪ್ರತಿಯೊಂದು ಕುಲದಲ್ಲಿ, ಪ್ರತಿಯೊಂದು ಮನೆತನದಲ್ಲಿ ಧಾರ್ಮಿಕ ಕಾರ್ಯಗಳು ಇರ್ತಾ ಇದ್ವು. ಆ ಧಾರ್ಮಿಕ ಕಾರ್ಯಗಳಲ್ಲಿ ಜನರು ವ್ಯಸ್ತ ಆಗಿರೋದ್ರಿಂದ ಏನಾಗ್ತಾ ಇತ್ತು, ಅವರ ಕುಲಧರ್ಮ ರಕ್ಷಣೆ ಆಗ್ತಾ ಇತ್ತು. ಆ ಕುಲಧರ್ಮ ರಕ್ಷಣೆ ಆಗೋದ್ರಿಂದ ಏನಾಗ್ತಾ ಇತ್ತು, ಸ್ತ್ರೀಯರ ರಕ್ಷಣೆ ಕೂಡ ಆಗ್ತಾ ಇತ್ತು. ಸ್ತ್ರೀಗಳ ರಕ್ಷಣೆ ಆಗಿರೋ ಕಾರಣದಿಂದ ಏನಾಗ್ತಾ ಇದೆ, ಅದರ ಪರಿಣಾಮವಾಗಿ ವರ್ಣಸಂಕರ ಹುಟ್ಟಲ್ಲ. ಯಾಕಂದ್ರೆ ಅಧಿಕೃತವಾಗಿ ಸ್ತ್ರೀಯರ ವಿವಾಹ ಆಗುತ್ತೆ. ಅಧಿಕೃತವಾಗಿ ವಿವಾಹ ಆದ್ಮೇಲೆ ಸರಿಯಾದ ಧಾರ್ಮಿಕ ಮಕ್ಕಳು ಆ ಮನೆಯಲ್ಲಿ ಹುಟ್ಟುತ್ತಾರೆ. ಅದಕ್ಕೆ ಇದೆಲ್ಲ ಆಗೋದ್ರಿಂದ ಬಹಳ ಸಭ್ಯ ಸಮಾಜ ನಿರ್ಮಾಣ ಆಗ್ತಾ ಇತ್ತು. ಆದ್ರೆ ಇವಾಗ ಕಾಲಕ್ರಮೇಣ ಏನಾಗ್ತದೆ, ಕುಲಧರ್ಮ ನಾಶ ಆಗಿ ಯಾರಿಗೂ ಧರ್ಮದಲ್ಲಿ ರುಚಿ ಇಲ್ಲ. ಅದಕ್ಕೆ ತಂದೆ ತಾಯಿಗಳಿಗೆ ಮಕ್ಕಳ ಬಗ್ಗೆ ಬಹಳ ಚಿಂತೆ ಆಗ್ತಾ ಇದೆ. ಏನಂತೆ, ಮಕ್ಕಳು ಧರ್ಮದಲ್ಲಿ ರುಚಿ ತೋರಿಸ್ತಾ ಇಲ್ಲ ಅಂತೆ. ಅವರು ಬರೀ ಅಧರ್ಮದ ಪಾಲನೆ ಮಾಡ್ತಾ ಇದ್ದಾರೆ, ಧರ್ಮದಲ್ಲಿ ಮಕ್ಕಳು ಯಾರು ರುಚಿ ತೋರಿಸ್ತಾ ಇಲ್ಲ ಅಂತ ದೊಡ್ಡ ಟೆನ್ಷನ್ ಆಗ್ತಾ ಇದೆ. ಮುಖ್ಯವಾಗಿ ಚಿಂತೆ ಇವತ್ತು ಮಕ್ಕಳನ್ನ ಇದು ಓದಿಸೋದು ಅದು ಓದಿಸೋದು ಎಲ್ಲ ಇದೆ. ಅದ್ರ ಜೊತೆಗೆ ಇನ್ನೊಂದು ಟೆನ್ಷನ್ ಏನಿದೆ, ಮಕ್ಕಳನ್ನ ಧಾರ್ಮಿಕ ಹೇಗ್ ಮಾಡೋದು, ದೇವರ ಹತ್ರ ಕೈಯಾದ್ರೂ ಮುಗಿಲಿ ಒಂದ್ ಸ್ವಲ್ಪ ಅಂತ. ಏನ್ ಮಾಡೋದು, ಇವತ್ತಿನ ವಾತಾವರಣ ಭೋಗದ ವಾತಾವರಣ ಇದೆ, ಭಗವಂತನನ್ನ ಮರ್ತು ಬಿಡುವಂತ ವಾತಾವರಣ ಇದೆ. ಶಿಕ್ಷಣ ಕೂಡ ಅವ್ರು ಆತರ ಸಿಗ್ತಾ ಇದೆ. ಅದಕ್ಕೆ ಈ ಸಮಯದಲ್ಲಿ ಭಗವಂತನ ಭಕ್ತಿ, ಜ್ಞಾನ, ಧರ್ಮ ಇದ್ರ ಬಗ್ಗೆ ಜನರಿಗೆ ರುಚಿ ಬರ್ತಾನೆ ಇಲ್ಲ. ಇವಾಗ್ಲೇ ಪ್ರಚಾರ ಮಾಡೋದು ಇಷ್ಟು ಕಷ್ಟ ಆಗ್ತಾ ಇದೆ. ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಕನಿಷ್ಠವಾಗಿ ಹಿರಿಯರು ಇರ್ತಾ ಇದ್ರು. ಆ ಹಿರಿಯರು ಹೇಳ್ತಾ ಇದ್ರು, ಈ ತರ ಪೂಜೆ ಮಾಡಿ, ಈ ತರ ಇದ್ ಮಾಡಿ ಅಂತ. ಮಕ್ಕಳಿಗೆ ರುಚಿ ಇರ್ತಾ ಇರ್ಲಿಲ್ಲ. ಆ ಮಕ್ಕಳು ಇವಾಗ ಏನಾಗಿದ್ದಾರೆ, ಹಿರಿಯರಾಗ್ಬಿಟ್ಟಿದ್ದಾರೆ. ಆ ಮಕ್ಕಳು ಯಾರು ರುಚಿ ಇಲ್ದೇ ಇರುವಂತ ಮಕ್ಕಳು ಹಿರಿಯರಾಗಿರೋ ಕಾರಣದಿಂದ ಏನಾಗ್ತಾ ಇದೆ, ಅವರು ಧರ್ಮ ಪಾಲನೆ ಮಾಡಲ್ಲ. ಮತ್ತೆ ಅವ್ರ ಮಕ್ಕಳು ಕೂಡ ಅದನ್ನ ಮುಂದುವರ್ಸ್ಕೊಂಡು ಹೋಗಲ್ಲ. ಈ ತರ ಇವಾಗ್ಲೇ ಆಗ್ತಾ ಇದೆ. ಕಲಿಯುಗದ ಆರಂಭ 5,000 ವರ್ಷ ಆಗಿದೆ ಬರೀ. ಇನ್ನ ಸ್ವಲ್ಪ ಯೋಚನೆ ಮಾಡಿ, ಇನ್ನು 4,27,000 ವರ್ಷ ಕಳಿಬೇಕು. ಆ 4,27,000 ವರ್ಷ ಕಳೆದ್ಮೇಲೆ ಕಲಿಯುಗದ ಏನ್ ಪರಿಸ್ಥಿತಿ ಆಗುತ್ತೆ, ಶಾಸ್ತ್ರದಲ್ಲಿ ಬಹಳ ದೀರ್ಘವಾಗಿ ವರ್ಣನೆ ಆಗಿದೆ ಕಲಿಯುಗದ ಹಂತದಲ್ಲಿ ಯಾವ ತರ ಇರೋದು ಅಂತ. ಮೊದ್ಲೇ ಮಾತಂದ್ರೆ ಜನರ ಆಯುಷ್ಯ ಕಡಿಮೆ ಆಗೋದು, ಜನರ ಆರೋಗ್ಯನೂ ಹಾಳಾಗೋದು. ಆ ಸಮಯದಲ್ಲಿ ಈ ತರ ಹಳ್ಳಿ ಮಾತಲ್ಲಿ ಹೇಳ್ತಾರೆ, ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ, ಆ ಸಮಯದಲ್ಲಿ ಜನ ಕಡ್ಲೆ ಮರವನ್ನು ಹತ್ತಾರೆ ಅಂತ, ಕಡ್ಲೆ ಗಿಡವನ್ನು ಹತ್ತಾರಂತೆ. ಅಷ್ಟು ಸಣ್ಣವರಾಗಿರ್ತಾರೆ. ಕಡ್ಲೆ ಗಿಡ ನೋಡಿದ್ರೆ ಎಷ್ಟು ಚಿಕ್ಕದಿರುತ್ತೆ ಅಂತ, ಅದನ್ನ ಹತ್ತಾರಂತೆ. ಅಷ್ಟು ಚಿಕ್ಕವರಾಗಿರ್ತಾರೆ ಆ ಜನ ಅಂತ ಹೇಳ್ತಾರೆ. ಕಲಿಯುಗದ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಆಹಾರ ಎಲ್ಲೂ ಇರಲ್ಲ. ಗಿಡದ ಮೇಲೆ, ಮರದ ಮೇಲೆ ಹಣ್ಣು ಬರೀ ಬೀಜ ಅಷ್ಟೇ ಇರುತ್ತೆ. ಅದು ಬೀಜದ ಸುತ್ತಮುತ್ತಲಿರುವಂತ ಹಣ್ಣಿರಲ್ಲ. ಮತ್ತೆ ಎಷ್ಟೋ ವರ್ಷಗಟ್ಲೆ ಮಳೆನೇ ಆಗಲ್ಲ. ಮಳೆ ಆಗದೆ ಎಲ್ಲಾ ಕಡೆ ನೀರಿನ ಕೊರತೆ ಇರುತ್ತೆ. ಮತ್ತೆ ಒಬ್ಬ ಮನುಷ್ಯರನ್ನ ಭಕ್ಷಣೆ ಮಾಡ್ತಾರೆ, ಮನುಷ್ಯರು ಮನುಷ್ಯರನ್ನ ಹತ್ಯೆ ಮಾಡ್ತಾರೆ, ಮನುಷ್ಯರು ಮನುಷ್ಯರನ್ನ ಭಕ್ಷಣೆ ಮಾಡ್ತಾರೆ. ಈ ತರ ಎಲ್ಲಾ ಕಡೆ ಅಧರ್ಮ ಇರ್ತದೆ. ಸಾಮಾನ್ಯವಾಗಿ ಮ್ಲೇಚ್ಛರು ಇರ್ತಾರೆ. ಮ್ಲೇಚ್ಛರಿಗೆ ಶುದ್ಧಿ ನಿಯಮಗಳು ಗೊತ್ತಿರಲ್ಲ. ಇವಾಗ ಶೌಚಾಚಾರ ಮಾಡಿದ್ಮೇಲೆ ಸ್ನಾನ ಮಾಡಬೇಕು, ಪ್ರಸಾದ ಶುದ್ಧಿಯಿಂದ ಮಾಡ್ಬೇಕು, ಅದನ್ನ ಭಗವಂತನಿಗೆ ಅರ್ಪಣೆ ಮಾಡ್ಬೇಕು. ಈ ಶುದ್ಧಿ ನಿಯಮಗಳು ಇವತ್ತೇ ಕಡಿಮೆ ಆಗ್ತಾ ಇದೆ. ನೀವು ವಿದೇಶದಲ್ಲಿ ಹೋಗಿ ನೋಡಿ, ವಿದೇಶ ಸಂಸ್ಕೃತಿ ಯಾವ ತರ ಇದೆ. ಭಾರತದಲ್ಲೂ ಆ ಸಂಸ್ಕೃತಿ ಬರ್ತಾ ಇದೆ. ಮಲಮೂತ್ರ ವಿಸರ್ಜನೆ ಮಾಡಿದ್ಮೇಲೆ ಸ್ನಾನ ಅಂತೂ ಬಿಟ್ಟು ಬಿಡಿ, ಎಲ್ಲಾ ಜನರು ಟಿಶ್ಯೂ ಪೇಪರ್ ಅದೆಲ್ಲ ಬಳಸ್ತಾರೆ. ಊಟ ಮಾಡಿದ್ಮೇಲೆ ಕೈಯನ್ನು ಒರೆಸ್ಲಿಕ್ಕೆ ಟಿಶ್ಯೂ ಪೇಪರ್ ಬಳಸ್ತಾರೆ, ಕೈ ನೀರಿನಿಂದ ತೊಳ್ಕೊಳ್ಳಲ್ಲ. ಬಹಳ ಅಶುದ್ಧವಾದ ಕಾರ್ಯಗಳಿವೆಲ್ಲ. ಇವ್ಯಾವ ಶುದ್ಧಿ ಕಾರ್ಯಗಳಲ್ಲ. ಆದ್ರೆ ಮ್ಲೇಚ್ಛರ ಪ್ರಭಾವದಿಂದ ಇದೆಲ್ಲಾ ಸಂಸ್ಕೃತಿ ಭಾರತದಲ್ಲೂ ಬರ್ತಾ ಇದೆ, ಈ ಮ್ಲೇಚ್ಛ ಸಂಸ್ಕಾರ. ಅದಕ್ಕೆ ಈ ಜಗದ ನೀವು ಹೊರಗಡೆ ಹೋದ್ರೆ ಯಾವ ವಸ್ತು ಶುದ್ಧವಾಗಿರಲ್ಲ. ಯಾಕಂದ್ರೆ ಎಲ್ಲಾರು ತಮ್ಮ ಅಶುದ್ಧವಾಗಿರುವಂತ ಕೈಯಿಂದ ಎಲ್ಲ ಮುಟ್ತಾರೆ. ಅದಕ್ಕೆ ನೋಡಿ, ಈ ಮ್ಲೇಚ್ಛ ಸಂಸ್ಕೃತಿಯ ಪ್ರಭಾವದಿಂದ ಎಷ್ಟು ಜೋರಾಗಿ ಕರೋನಾ ಹರಡ್ತಾ ಇತ್ತು. ಕರೋನಾ ಹರಡಿರೋ ಸಮಯದಲ್ಲಿ ಕರೋನಾ ನಿಲ್ಸಲಿಕ್ಕೆ ಏನ್ ಹೇಳ್ತಾ ಇದ್ರು, ಎಲ್ಲೋದ್ರು ಕೈ ತೊಳ್ಕೊಳ್ಳಿ, ಊಟ ಮಾಡಿದ್ರು ಕೈ ತೊಳ್ಕೊಳ್ಳಿ, ಮಲಮೂತ್ರ ವಿಸರ್ಜನೆ ಮಾಡಿದ್ರು ಕೈ ತೊಳ್ಕೊಳ್ಳಿ, ಸ್ನಾನ ಮಾಡಿ, ಇದೆಲ್ಲ ಹೇಳ್ತಾ ಇದ್ರು. ಅಂದ್ರೆ ಇವು ನಮ್ಮ ಶುದ್ಧಿ ನಿಯಮಗಳೇನಿದಾವೆ, ಆ ಬ್ರಾಹ್ಮಣ ಶುದ್ಧಿ ನಿಯಮಗಳು, ಅವನ್ನ ಎಲ್ಲಾ ಕಡೆ ಪ್ರಚಾರ ಮಾಡ್ತಾ ಇದ್ರು. ಆದ್ರೆ ಕರೋನಾ ಇವಾಗ ನಿಂತು ಬಿಟ್ಟಿದೆ.
ಎಲ್ಲರೂ ಮರೆತು ಮತ್ತೆ ಮ್ಲೇಚ್ಛ ಪದ್ಧತಿಯನ್ನು ಪಾಲನೆ ಮಾಡ್ತಾ ಇದ್ದಾರೆ. ಆದ್ರೆ ಈ ತರ ಮ್ಲೇಚ್ಛ ಸಂಸ್ಕೃತಿ ಯಾವಾಗ ಆಗುತ್ತೆ, ಆ ಸಮಯದಲ್ಲಿ ಪ್ರಚಾರ ಕಾರ್ಯ ತುಂಬಾ ಕಷ್ಟ ಆಗುತ್ತೆ, ಪ್ರಚಾರ ಕಾರ್ಯ ಸಾಧ್ಯವಿಲ್ಲ. ಇವಾಗ ಒಂದ್ ಸ್ವಲ್ಪ ಪ್ರಚಾರ ನಡೀತಾ ಇದೆ, ಯಾಕಂದ್ರೆ ಸ್ವಲ್ಪ ಆದ್ರೂ ಜನ ಧಾರ್ಮಿಕವಾಗಿದ್ದಾರೆ, ಸ್ವಲ್ಪ ಆದ್ರೂ ಜನರಲ್ಲಿ ಧರ್ಮದ ಒಲವು ಇದೆ. ಇನ್ನು 5,000 ವರ್ಷ ಆಗೋಗಿದೆ, ಇನ್ನು ಭಾಗವತ್ ಪುರಾಣ ಮನುಷ್ಯ ಸಮಾಜದಲ್ಲಿದೆ, ಭಗವದ್ಗೀತೆ ಮನುಷ್ಯ ಸಮಾಜದಲ್ಲಿದೆ. ಇದು ಮನುಷ್ಯ ಸಮಾಜದಲ್ಲಿ ಇಲ್ಲದೆ ಇರೋ ಕಾರಣದಿಂದ ಸ್ವಲ್ಪ ಆದ್ರೂ ಜನರಿಗೆ ಮಾರ್ಗದರ್ಶನವನ್ನು ಕೊಡ್ಲಿಕ್ಕೆ ಸಾಧ್ಯ. ಕಲಿಯುಗದ ಅಂತ್ಯದಲ್ಲಿ ಎಲ್ಲರೂ ಮ್ಲೇಚ್ಛರಾಗಿರ್ತಾರೆ. ಮ್ಲೇಚ್ಛ ಸಭ್ಯತೆ ಇರೋದ್ರಿಂದ ಆ ಸಮಯದಲ್ಲಿ ಪ್ರಚಾರ ಕಾರ್ಯ ಸಾಧ್ಯವಿಲ್ಲ. ಜನರಿಗೆ ಪ್ರಚಾರ ಮಾಡಿ ಕೃಷ್ಣ ಭಕ್ತಿಗೆ ತಗೊಂಡ್ಬರೋದು, ದಾರಿ ಸರಿ ಮಾಡೋದು ಸಾಧ್ಯವೇ ಇಲ್ಲ ಆ ಸಮಯದಲ್ಲಿ. ಆ ಸಮಯದಲ್ಲಿ ಒಂದೇ ಧರ್ಮ ಇರುತ್ತೆ. ಏನ್ ಧರ್ಮ ಇರುತ್ತೆ ಅಂದ್ರೆ ಇವರೆಲ್ಲರನ್ನು ಸಂಹಾರ ಮಾಡ್ಬೇಕು. ಸಂಹಾರ ಮಾಡಿ ಇನ್ನೂ ಅಂಧ ತಾಮಸಕ್ಕೆ ಹೋಗೋದ್ರಿಂದ ಅವ್ರನ್ನ ಉಳಿಸ್ಬೇಕು. ಅದಕ್ಕೆ ಸಾಕ್ಷಾತ್ ಭಗವಂತನೇ ಯುಗ ಸಂಧಿಯಲ್ಲಿ ಬರ್ತಾನೆ. ಯುಗ ಸಂಧಿಯಲ್ಲಿ ಬಂದು ಭಗವಂತ ಒಂದೇ ಕೆಲಸವನ್ನು ಮಾಡ್ತಾನೆ. ಕುದುರೆ ಮೇಲೆ ಹತ್ತಿ ಅವರು ತನ್ನ ಖಡ್ಗವನ್ನು ತಗೊಂಡೋಗಿ ಎಲ್ಲಾ ಜನರನ್ನ ಸಂಹಾರ ಮಾಡ್ತಾರೆ. ಅದಕ್ಕೆ ಇವಾಗ ಈ ತಮಿಳುನಾಡಲ್ಲಿ ಒಬ್ಬ ವ್ಯಕ್ತಿ ಸುಮಾರು ವರ್ಷದಿಂದ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ಕಲ್ಕಿ ಭಗವಾನ್ ಅಂತ ಹೇಳ್ತಾ ಇದ್ದಾರೆ. ಅವರು ಅದಕ್ಕೆ ಸಾಕಷ್ಟು ತರ್ಕವನ್ನು ಕೊಡ್ತಾರೆ. ಏನಂತೆ, ಇವಾಗ ಗನ್ಸ್ ಬರ್ತಾ ಇದೆ, ಇವಾಗ ಇಷ್ಟು ಟೆಕ್ನಾಲಜಿ ಬರ್ತಾ ಇದೆ, ಇನ್ನು 4,27,000 ವರ್ಷ ಆದ್ಮೇಲೆ ಇನ್ನೆಷ್ಟು ಟೆಕ್ನಾಲಜಿ ಬರ್ಬೋದು. ಆ ಸಮಯದಲ್ಲಿ ಭಗವಂತ ಖಡ್ಗದಿಂದ ಬಂದ್ರೆ, ಕುದುರೆ ಮೇಲೆ ಕುತ್ಕೊಂಡು ಖಡ್ಗವನ್ನು ಪ್ರಯೋಗ ಮಾಡಿದ್ರೆ ಆ ಸಮಯದಲ್ಲಿ ಅವ್ರನ್ನ ಸಂಹಾರ ಮಾಡ್ಬಿಡ್ತಾರೆ. ಯಾಕಂದ್ರೆ ಟೆಕ್ನಾಲಜಿ ತುಂಬಾ ಮುಂದುವರಿಯುತ್ತೆ. ಅದ್ ಹೇಗ್ ಸಾಧ್ಯ? ಅದಕ್ಕೆ ಕಲ್ಕಿ ಅಷ್ಟು ದೂರ ಬರಲ್ಲ, ಇವಾಗ್ಲೇ ಬಂದಿದ್ದಾರೆ, ನಾವೇ ಆ ಕಲ್ಕಿ ಅವತಾರ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದು ಜನರು ನಾನು ಒಂದ್ ಕಡೆ ನೋಡ್ತಾ ಇದ್ದೆ, ಈ ಮುಸ್ಲಿಮ್ಸ್ ಅಲ್ಲಿ ಅವರು ಒಬ್ಬ ಜಾಕೀರ್ ನಾಯ್ಕ್ ಅನ್ನುವಂತ ಪ್ರಚಾರಕರು, ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲ ಇವರು ಕಲಿಯುಗದ ಅಂತ್ಯದಲ್ಲಿ ಕಲ್ಕಿ ಬರ್ತಾರೆ 4,27,000 ವರ್ಷ ಆದ್ಮೇಲೆ ಅಂತ. ಅದ್ ಹೇಗ್ ಸಾಧ್ಯ? ಟೆಕ್ನಾಲಜಿ ಅವಾಗ ಎಷ್ಟು ಮುಂದುವರಿಯುತ್ತೆ, ಆ ಸಮಯದಲ್ಲಿ ಯಾರು ಕುದುರೆಗಳನ್ನ ಬಳಸಲ್ಲ, ವಿಮಾನಗಳನ್ನ ಬಳಸ್ತಾರೆ. ಅದಕ್ಕೆ ಆ ಸಮಯದಲ್ಲಿ ಕಲ್ಕಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ್ಲೇ ಕಲ್ಕಿ ಬಂದಿದ್ದಾರೆ. ಅವ್ರು ಕುದುರೆ ಮೇಲೆಲ್ಲ ಒಂಟೆ ಮೇಲೆ ಓಡಾಡ್ತಾ ಇದ್ರು. ಅವರು ಈ ಇಸ್ಲಾಂ ಧರ್ಮವನ್ನು 1,500 ವರ್ಷದಿಂದ ಪ್ರಚಾರ ಮಾಡಿದ್ರು ಅಂತ ಈ ತರ ಕಥಾಕಥಿತ ಕಥೆಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಭಗವಂತನಿಗೆ ಯಾವ ತರದ ನಿಯಮನೆಗಳಿಲ್ಲ, ಭಗವಂತನಿಗೆ ಯಾವ ತರದ ಬಾಧ್ಯತೆ ಇಲ್ಲ, ಯಾವ ಟೆಕ್ನಾಲಜಿ ಭಗವಂತನಿಗೆ ಹಿಡಿಲಿಕ್ಕೆ ಆಗಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಭಗವಂತ ಯಾವಾಗ ಬರ್ತಾನೆ ಅವನು ದಿವ್ಯವಾಗಿರ್ತಾನೆ, ಈ ಶಸ್ತ್ರಗಳು ಅವನನ್ನ ಸಂಹಾರ ಮಾಡ್ಲಿಕ್ಕಾಗಲ್ಲ. ಭಗವಂತನ ಪಾರ್ಷದರು ಯಾರು ಬರ್ತಾರೆ, ಭಗವಂತನ ಸೇವಕರು ಯಾರು ಬರ್ತಾರೆ, ಅವರು ಕೂಡ ಇದನ್ನ ಏನು ಮಾಡಕ್ ಅದಕ್ಕೆ ಅವ್ರಿಗೂ ಕೂಡ ಯಾವ್ದು ಲೌಕಿಕ ವಸ್ತುಗಳು ಹತ್ಯೆ ಮಾಡ್ಲಿಕ್ಕೆ ಆಗಲ್ಲ. ಭಗವಂತ ಕಲ್ಕಿ ಯಾವಾಗ ಬರ್ತಾನೆ ಅವಾಗ ಸಾಕ್ಷಾತ್ ಲಕ್ಷ್ಮೀ ದೇವಿ ಕುದುರೆ ರೂಪದಲ್ಲಿ ಬರ್ತಾಳಂತೆ. ಅದಕ್ಕೆ ಆ ಲಕ್ಷ್ಮೀ ದೇವಿ ಕುದುರೆ ರೂಪದಲ್ಲಿ ಬಂದಾಗ ಲಕ್ಷ್ಮೀ ದೇವಿಗೆ ಯಾರಾದ್ರೂ ಏನಾದ್ರು ಹಾನಿ ಮಾಡ್ಲಿಕ್ಕಾಗತ್ತಾ? ಆಮೇಲೆ ಅವ್ರ ಖಡ್ಗದ ಹೆಸರು ನಂದಕ ಅಂತ. ಇದು ನಿತ್ಯವಾಗಿ ಚಿರವಾಗಿ ವೈಕುಂಠದಲ್ಲಿ ಅವ್ರ ಜೊತೆಗೆ ಇರುತ್ತೆ. ಆ ಖಡ್ಗ ಚಿರವಾಗಿ ಚಿರಕಾಲದಿಂದ ವೈಕುಂಠದಲ್ಲಿ ಇರೋ ಕಾರಣದಿಂದ ಆ ಖಡ್ಗವನ್ನು ಯಾರಾದ್ರೂ ನಾಶ ಮಾಡ್ಲಿಕ್ಕಾಗತ್ತಾ? ಇಲ್ಲ. ನಾವು ಭಗವಂತನನ್ನ ನಮ್ಮ ಲೌಕಿಕ ಬುದ್ಧಿಯಿಂದ ಯಾವ ಕಾರಣಕ್ಕೂ ನಾವು ಚಿಂತನೆ ಮಾಡಬಾರ್ದು. ವಾಸ್ತವಿಕವಾಗಿ ಭಗವಂತ ಯುಗ ಸಂಧಿಯಲ್ಲಿ ಬರ್ತಾನೆ. ಹೇಗೆ ಬುದ್ಧಾವತಾರ ಸತ್ಯ ಆಯ್ತು, ಆ ತರ ಕಲ್ಕಿ ಅವತಾರವು ಖಂಡಿತವಾಗಿ ಸತ್ಯ ಆಗತ್ತೆ. ಮತ್ತೆ ಅವರು ಆ ಸಮಯದಲ್ಲಿ ಎಲ್ಲಾ ಮ್ಲೇಚ್ಛರನ್ನ ಸಂಹಾರ ಮಾಡಿ ಈ ಕಲಿಯುಗ ಅಂತ ಕಲ್ಮಶಯುಕ್ತವಾದ ಯುಗವನ್ನು ನಾಶ ಮಾಡಿ ಸತ್ಯುಗ ಅಂತ ಸುಂದರ ಯುಗದ ಸ್ಥಾಪನೆಗೆ ಒಂದು ದಾರಿ ಮಾಡಿಕೊಡ್ತಾರೆ. ನಾವು ಇವಾಗ ಧರ್ಮ ಪಾಲನೆ ಮಾಡ್ಲಿಲ್ಲ, ಭಗವಂತನ ಭಕ್ತಿ ಮಾಡ್ಲಿಲ್ಲ, ಅಲ್ಲಿ ತನಕ ಉಳಿದ್ವಿ ಅಂದ್ರೆ ಆ ಸಮಯದಲ್ಲಿ ನಾವು ಬರೀ ಮ್ಲೇಚ್ಛರಾಗಿರ್ತೀವಿ, ಭಗವಂತನ ಹತ್ಯೆಗೆ ನಾವು ಪಾತ್ರರಾಗ್ತೀವಿ. ಆ ರೀತಿಯಿಂದ ನಮ್ಮ ಶುದ್ಧಿ ಮಾಡ್ತಾರೆ ಭಗವಂತ. ಅದಕ್ಕಿಂತ ಮುಂಚೆ ನಾವು ಭಗವದ್ಗೀತಾ ಭಾಗವತ ಶ್ರವಣವನ್ನು ಗಂಭೀರವಾಗಿ ಮಾಡಿ ಹೃದಯ ಶುದ್ಧಿ ಮಾಡಿ ಭಗವಂತನ ನೈಕಟ್ಯವನ್ನು ಪ್ರಾಪ್ತ ಮಾಡ್ಬೇಕು ಅಂತ ಇಲ್ಲಿ ಭಾಗವತ್ ಪುರಾಣದಲ್ಲಿ ಹೇಳ್ತಾರೆ. ಈ ಹೇಗೆ 4 ಯುಗಗಳಿರ್ತವೆ. 4 ಯುಗದಲ್ಲಿ ಸತ್ಯುಗ ಸ್ವರ್ಣಮಯ ಯುಗವ, ಆಮೇಲೆ ರಜತಮಯ ಯುಗವಾದದ್ದು ತ್ರೇತಾಯುಗ, ಆಮೇಲೆ ದ್ವಾಪರ ಯುಗ ಆದ್ಮೇಲೆ ಈ ಕಲಿಯುಗ ಕಲ್ಮಶವಾದಂತ ಯುಗ. ಆದ್ರೆ ಈ ಕಲಿಯುಗದಲ್ಲಿಯೂ ಕೂಡ 4 ಸಂಧ್ಯಾಗಳಿದಾವೆ. ಪ್ರಥಮ ಸಂಧ್ಯಾ, ದ್ವಿತೀಯ ಸಂಧ್ಯಾ, ತೃತೀಯ ಸಂಧ್ಯಾ, ಚತುರ್ಥ ಸಂಧ್ಯಾ ಅಂತ ಈ ತರ ಪುರಾಣಗಳಲ್ಲಿ ಹೇಳಿದ್ರೆ. ಆದ್ರೆ ಈ 4 ಸಂಧಿಗಳಲ್ಲಿ 4 ಸಂಧ್ಯಾಗಳಲ್ಲಿ ಪ್ರಥಮ ಸಂಧ್ಯಾ ಇವಾಗ ನಡೀತಾ ಇದೆ. ಪ್ರಥಮ ಸಂಧ್ಯಾ ಸ್ವರ್ಣವಾದ ಯುಗ.
ಯಾಕಂದ್ರೆ ಇಲ್ಲಿ ಭಗವಂತ ಚನ್ನಾವತಾರದಲ್ಲಿ ಬರ್ತಾರೆ. ಚನ್ನಾವತಾರದಲ್ಲಿ ಬಂದು ಹರೇ ಕೃಷ್ಣ ಮಹಾಮಂತ್ರದ ಮಹಿಮೆಯನ್ನು ಪ್ರಚಾರ ಮಾಡ್ತಾರೆ. ಇದನ್ನು ಪ್ರಹ್ಲಾದ್ ಮಹಾರಾಜರು ಭಾಗವತ್ ಪುರಾಣದಲ್ಲಿ ಹೇಳಿದ್ದಾರೆ. ಏನಂತೆ, ಹರೇ ಕೃಷ್ಣ ಭಗವಂತರು ಚನ್ನಾವತಾರದಲ್ಲಿ ಕಲಿಯುಗದಲ್ಲಿ ಬರ್ತಾರೆ, 3 ಯುಗದಲ್ಲಿ ಪ್ರಕಟ ರೂಪದಲ್ಲಿ ಬರ್ತಾರೆ ಅಂತ. ಇವಾಗ ಭಗವಂತ ಇಲ್ಲಿ ಹರೇ ಕೃಷ್ಣ ಮಂತ್ರವನ್ನು ಪ್ರಚಾರ ಮಾಡ್ತಾ ಇದ್ದಾರೆ, ಸಂಕೀರ್ತನೆಯನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಈ ಸಂಕೀರ್ತನೆ ಪ್ರಚಾರದಿಂದ ಮುಂದಿನ 10,000 ವರ್ಷ ಸ್ವರ್ಣಮಯವಾದ ಯುಗ ಇರೋದು. ಈ ಪೃಥ್ವೀತಿ ಆಚೆ ಜತ ನಗರಾದಿ ಗ್ರಾಮ ಸರ್ವತ್ರ ಪ್ರಚಾರ ಹೋಯ್ತು. ಈ ಭೂಮಿಯ ಪ್ರತಿಯೊಂದು ನಗರ ಗ್ರಾಮಗಳಲ್ಲಿ, ಈ ದೇಶ ವಿದೇಶ ಎಲ್ಲಾ ಕಡೆ ಭಗವಂತನ ನಾಮಸ್ಮರಣೆ, ಭಗವಂತನ ಗುಣಗಾನ ಆಗಿ ಎಲ್ಲರೂ ಭಗವಂತನ ಭಕ್ತರಾಗ್ತಾರೆ. ಆವಾಗ ನಿಜವಾದ ಧರ್ಮ ಸ್ಥಾಪನೆ ಕಲಿಯುಗದಲ್ಲಿಯೂ ಕೂಡ ಆಗುತ್ತೆ. ಮುಂದಿನ 10,000 ವರ್ಷ ಬಹಳ ಸುಂದರವಾದ ಯುಗ. ಅದಕ್ಕೆ ಯಾರು ಈ ಹರೇ ಕೃಷ್ಣ ಆಂದೋಲನದಲ್ಲಿ ಇವಾಗ ಪಾಲ್ಗೊಳ್ತಾ ಇದ್ದಾರೆ, ಅವ್ರದ್ದು ಬಹಳ ಅದ್ಭುತ ಭವಿಷ್ಯ ಇದೆ. ಯಾಕಂದ್ರೆ ಅವರು ಈ ಜಗತ್ತಿಗೆ ಮಾರ್ಗದರ್ಶನ ತೋರಿಸುವಂತ ನಾಯಕರಾಗ್ತಾರೆ. ಅದಕ್ಕೆ ಅವ್ರದ್ದು ಬಹಳ ದೊಡ್ಡ ಜವಾಬ್ದಾರಿ ಇದೆ. ಅವರು ಗಂಭೀರವಾಗಿ ಹರೇ ಕೃಷ್ಣವನ್ನು ಜಪ ಮಾಡ್ಬೇಕು, ಸಾಧನೆಯನ್ನು ಮಾಡ್ಬೇಕು, ಇದನ್ನ ಪ್ರಚಾರ ಮಾಡ್ಬೇಕು. ಇದನ್ನ ಅವ್ರು ಎಷ್ಟು ಪ್ರಚಾರ ಮಾಡ್ತಾರೆ ಅಷ್ಟು ಏನಾಗುತ್ತೆ, ಅಷ್ಟು ಭಕ್ತಿ ಎಲ್ಲಾ ಕಡೆ ಹರಡುತ್ತೆ. ಮತ್ತೆ ಭಗವಂತನ ಯೋಜನೆಗೆ ನಾವು ಒಬ್ರು ಪಾತ್ರ ಆಗ್ತೇವೆ ಅಂತ. ಈಗ ಭಗವಂತನ ಅವತಾರಗಳು ಇಷ್ಟೇ ಇದಾವ? ಬಹಳಷ್ಟು ಇನ್ನು ತನಕ ನಾವೇನ್ ಅನ್ಕೊಂಡಿದ್ವಿ ಭಗವಂತನ 10 ಅವತಾರಗಳಿದಾವೆ ಅಂತ. ಆದ್ರೆ ಭಾಗವತ್ ಪುರಾಣದ ಈ ಪುಟಗಳನ್ನ ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ 22 ಅವತಾರಗಳ ಸೂಚಿಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಅವತಾರ ಹಿ ಅಸಂಖ್ಯೇಯ ಹರೇ ಸಾತ್ವತ ನಿಧೇ ದ್ವಿಜ. ಹೇ ದ್ವಿಜ, ಹೇ ಬ್ರಾಹ್ಮಣರು, ಅವತಾರಗಳು ಅಸಂಖ್ಯವಾಗಿವೆ. ಅಸಂಖ್ಯ ಅಂದ್ರೆ ಹೇಗೆ? ಸಮುದ್ರದಲ್ಲಿ ಅಲೆಗಳು ಎಷ್ಟಿರ್ತವೆ ಅಷ್ಟು ಅವತಾರಗಳಿದಾವೆ. ನಾನು ಸ್ವಲ್ಪ ಅವತಾರಗಳ ಬಗ್ಗೆ ಹೇಳಿದ್ದೀನಿ ಅಂತ ಹೇಳಿದ್ರು. ಇವಾಗ ಇಲ್ಲಿ 22 ಅವತಾರಗಳ ಬಗ್ಗೆ ಚರ್ಚೆ ಮಾಡಿದ್ರು. ಇದಕ್ಕಿಂತ ಮುಂಚೆ ಮತ್ತೆ ಯಾವ ಅವತಾರಗಳನ್ನ ಚರ್ಚೆ ಮಾಡಿದ್ವಿ? ಪುರುಷಾವತಾರಗಳನ್ನ, ಲೀಲಾ ಅವತಾರಗಳನ್ನ, ಮನ್ವಂತರ ಅವತಾರಗಳನ್ನ, ಇವೆಲ್ಲ ಚರ್ಚೆ ಮಾಡಿದ್ವಿ. ಪುರುಷಾವತಾರಗಳು ಯಾರಾದ್ರೂ ಹೇಳ್ಬೋದಾ? ಭಗವಂತನ ಪುರುಷ ಅವತಾರಗಳು ಯಾವಿದಾವೆ? ಪ್ರಭು ರಾಮ, ನರಸಿಂಹದೇವರು ಅವತಾರ ಇಲ್ಲ, ಅವೆಲ್ಲ ಲೀಲಾ ಅವತಾರಗಳು. ಪುರುಷಾವತಾರಗಳು ಯಾವ ಗೊತ್ತಾ? ಮಹಾವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ. ತುಂಬಾ ಚೆನ್ನಾಗಿರವಿ ಪ್ರಭು, ನೀವು ಚೆನ್ನಾಗಿ ಶ್ರವಣ ಮಾಡ್ತಾ ಇದ್ದೀರಾ. ಮಹಾವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು, ಇವು ಪುರುಷಾವತಾರಗಳು. ಲೀಲಾ ಅವತಾರಗಳು ಅಂದ್ರೆ ಇವಾಗ 22 ಏನ್ ಚರ್ಚೆ ಮಾಡಿದ್ವಿ, ಇವು ಲೀಲಾ ಅವತಾರಗಳು. ಇದಾದ್ಮೇಲೆ ಮನ್ವಂತರ ಅವತಾರಗಳಿದ್ದಾವೆ. ಮನ್ವಂತರ ಅವತಾರಗಳು ಪ್ರತಿಯೊಂದು ಮನ್ವಂತರದಲ್ಲಿ ವಿಶೇಷ ಅವತಾರಗಳು ಬರ್ತಾರೆ. ಮತ್ತೆ ಗುಣ ಅವತಾರಗಳು. ಗುಣ ಅವತಾರಗಳು ಯಾರು ಗೊತ್ತಾ? ಮಹಾರಾಜ ಹೇಳಿ ಮಾತಾಜಿ. ಇನ್ನೊಂದು ಹೆಸರು ಮಾಡ್ತಾ ಇಲ್ಲ, ಪ್ರಭುಜಿ ಹೇಳ್ತಾ ಇದ್ರು, ಬ್ರಹ್ಮ ಶಿವ ಅವರಲ್ಲಿ ಆವೇಶ ಆಗ್ತಾರೆ. ಅವರಲ್ಲಿ ಆವೇಶ ಆಗಿ ಭಗವಂತ ಈ ಸೃಷ್ಟಿಯನ್ನು ಪಾಲನೆ ಮಾಡ್ತಾರೆ. ಆ ಆವೇಶ ಆಗಿರುವಂತ ಅವತಾರಗಳು ಗುಣ ಅವತಾರಗಳು. ಒಂದೊಂದ್ಸತಿ ಆ ಬ್ರಹ್ಮನ ಸ್ಥಾನವೇ ಇರಲ್ಲ, ಇಂದ್ರನ ಸ್ಥಾನದಲ್ಲಿ ಯಾರು ಯೋಗ್ಯ ವ್ಯಕ್ತಿಗಳೇ ಇರಲ್ಲ. ಆವಾಗ ಭಗವಂತನೇ ಇಂದ್ರ ಮತ್ತೆ ಬ್ರಹ್ಮನ ಸ್ಥಾನವನ್ನು ಸ್ವೀಕಾರ ಮಾಡಿ ಆವಾಗ ಅಲ್ಲಿ ಅವತಾರ ಮಾಡ್ತಾರೆ. ಈ ತರ ಇವರು. ಮತ್ತೆ ಶಕ್ತ್ಯಾವೇಶ ಅವತಾರ. ಶಕ್ತ್ಯಾವೇಶ ಅವತಾರ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಅದ್ಭುತವಾದ ಶಕ್ತಿಯನ್ನು ಪ್ರದರ್ಶನ ಮಾಡ್ಲಿಕ್ಕೆ ಆವೇಶ ಮಾಡ್ತಾರೆ. ಆ ಆವೇಶ ಮಾಡಿರುವಂತ ಅವತಾರಗಳು, ಉದಾಹರಣೆಗೆ ಬುದ್ಧ, ಆಮೇಲೆ ವೃಷಭದೇವ, ಈ ತರ ಆವೇಶ ಮಾಡಿ ಪೃಥು ಮಹಾರಾಜರು, ಇವರೆಲ್ಲ ಶಕ್ತ್ಯಾವೇಶ ಅವತಾರ. ಇವೆಲ್ಲ ಬೇರೆ ಬೇರೆ ತರದ ಅವತಾರಗಳಿದಾವೆ. ಈ ತರ ಅದ್ಭುತವಾದ ಅಸಂಖ್ಯಾತ ಅವತಾರಗಳಿದಾವೆ. ಇಲ್ಲೇ ಬಹುಪಾದ್ರು ಇಷ್ಟು ಆಗಿ ತಾತ್ಪರ್ಯದಲ್ಲಿ ಒಂದು ಸೂಚಿ ಕೊಡ್ತಾರೆ ಅವತಾರಗಳದ್ದು. ಭಗವಾನ್ ಹಯಗ್ರೀವ, ಹರಿ ಅವತಾರ, ಹಂಸ ಅವತಾರ, ಕೃಷ್ಣಿಗರ್ಭ, ವಿಭು, ಸತ್ಯಸೇನ, ವೈಕುಂಠ, ಸಾರ್ವಭೌಮ, ವಿಶ್ವಕ್ಸೇನ, ಧರ್ಮಸೇತು, ಸುಧಾಮ, ಯೋಗೇಶ್ವರ, ಬೃಹದ್ ಭಾನು, ಈ ತರ ಅಸಂಖ್ಯಾತ ಅವತಾರಗಳಿದಾವೆ. ಹಯಗ್ರೀವ ರೂಪದಲ್ಲಿ ಭಗವಂತ ಕುದುರೆಯ ಮುಖ ಇರ್ತಿತ್ತು. ಕುದುರೆಯ ಮುಖ ಇದ್ದು ಯಾವಾಗ ವೇದಗಳು ಅಪ್ರಕಟ ಆಗ್ಬಿಟ್ಟಿದ್ದು ಅವಾಗ ಭಗವಂತ ತಮ್ಮ ಬಾಯಿಂದ ವೇದವನ್ನು ಪ್ರಕಟ ಮಾಡಿದ್ರು. ಭಗವಂತ ಹಯಗ್ರೀವ ವೇದಗಳನ್ನ ಸೃಷ್ಟಿ ಮಾಡ್ಲಿಲ್ಲ, ರಚನೆ ಮಾಡ್ಲಿಲ್ಲ. ಅವರು ಹಿಂದಿನ ಕಲ್ಪದಿಂದ ಈ ಕಲ್ಪಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಿ ತಗೊಂಡ್ಬಂದ್ರು ಅಷ್ಟೇ. ಅವರು ತಮ್ಮ ಬಾಯಿಂದ ಅದನ್ನ ಪ್ರಕಟ ಮಾಡಿದ್ರು. ಹರಿ ಅವತಾರ. ಹರಿ ಅವತಾರ ಬಂದು ಗಜೇಂದ್ರನನ್ನು ಮೋಕ್ಷ ಕೊಡ್ತಾರೆ ಅವರು. ಆಮೇಲೆ ಅದಾದ್ಮೇಲೆ ಹಂಸ ಅವತಾರ. ಹಂಸ ಅವತಾರ ಕೂಡ ಇದ್ದಾರೆ. ಕೃಷ್ಣಿಗರ್ಭ. ಕೃಷ್ಣಿಗರ್ಭ ಅನ್ನೋ ಅವತಾರ
ಇವರು ಧ್ರುವ ಮಹಾರಾಜರಿಗೆ ಆಶೀರ್ವಾದವನ್ನು ಮಾಡ್ತಾರೆ, ಅವರಿಗೆ ಧ್ರುವ ಲೋಕವನ್ನು ಪ್ರದಾನ ಮಾಡ್ತಾರೆ. ಈ ತರ ಸುಮಾರು ಅಸಂಖ್ಯಾತ ಅವತಾರಗಳಿದೆ. ಪ್ರತಿಯೊಂದು ಅವತಾರದ ಬಹಳಷ್ಟು ಲೀಲೆಗಳಿದಾವೆ. ನಮ್ಮ ಮನುಷ್ಯ ಶರೀರದಲ್ಲಿ 720 ನಾಡಿಗಳಿದಾವೆ ಅಂತೆ. ಆ ನಾಡಿಗಳು, ಅದರಲ್ಲಿ ಒಂದು ಸುಷುಮ್ನ ನಾಡಿ ಅಂತ ಮೇಲಿದೆ, ಬೇರೆ ಎಲ್ಲ ನಾಡಿಗಳು 721 ಅನ್ಸುತ್ತೆ. ಒಂದು ಸುಷುಮ್ನ ನಾಡಿ ಮೇಲಿದೆ, ಬೇರೆ ಎಲ್ಲ ನಾಡಿಗಳು ಕೆಳಗಡೆ ಅಧೋಮುಖವಾಗಿದ್ದಾವೆ. ಆ ಪ್ರತಿಯೊಂದು ನಾಡಿಯಿಂದ ಪ್ರತಿಯೊಂದು ನಾಡಿಯಲ್ಲಿ ಒಂದು ವಿಷ್ಣುವಿನ ರೂಪ ಇರುತ್ತಂತೆ. ಆ ಒಂದು ವಿಷ್ಣುವಿನ ರೂಪ ಆ ನಾಡಿಯಿಂದ ಆಹಾರವನ್ನು ಸ್ವೀಕಾರ ಮಾಡ್ತಾರೆ. ನಾವು 360 ದಿನ ಊಟ ಮಾಡ್ತೀವಿ. 360 ದಿನ 2 ಹೊತ್ತು ಊಟ ಮಾಡಿದ್ರೆ ಪ್ರತಿ ಒಂದು ಊಟದಲ್ಲಿ ನಾವೇನ್ ತಿಂತೇವಿ ಅದು ಒಂದು ಯಜ್ಞ. ಅನ್ನ ಅನ್ನೋದು ಒಂದು ಯಜ್ಞ. ನಾವು ಆಹಾರ ಸೇವನೆ ಮಾಡ್ತೀವಿ, ಅದು ಕೂಡ ಒಂದು ಯಜ್ಞನೇ. ಆ ಯಜ್ಞ ನಾವು ಮಾಡ್ತಿದ್ದಾಗ ಯಜ್ಞದಲ್ಲಿ ವಿಷ್ಣುಗೆ ಆಹುತಿ ಕೊಡ್ತಾರೆ, ಹೌದಲ್ವಾ? ಆ ತರ ನಮ್ಮ ಜಠರ ಅಗ್ನಿಯಲ್ಲಿ, ಹೊಟ್ಟೆಯಲ್ಲಿ ಏನ್ ಅಗ್ನಿ ಇರುತ್ತೆ, ಅಲ್ಲಿ ಒಂದು ವಿಷ್ಣುವಿನ ರೂಪ ಬಂದು ಆಹಾರ ಸೇವನೆ ಮಾಡ್ತಾರೆ. ಈ ತರ ಇವತ್ತು ಒಂದು ವಿಷ್ಣು ಬೆಳಿಗ್ಗೆ ಹೊತ್ತು ಬಂದ್ರೆ ಆ ವಿಷ್ಣು ನೇರವಾಗಿ ಮುಂದಿನ ವರ್ಷನೇ ಈ ಸಮಯದಲ್ಲಿ ಬಂದು ಆಹಾರವನ್ನು ಸ್ವೀಕಾರ ಮಾಡ್ತಾರೆ. ಈ ತರ ಬೆಳಿಗ್ಗೆ ಒಂದು ಬೇರೆ ವಿಷ್ಣುವಿನ ರೂಪ, ಸಾಯಂಕಾಲ ಒಂದು ಬೇರೆ ವಿಷ್ಣುವಿನ ರೂಪ. ಈ ತರ ಪ್ರತಿಯೊಬ್ಬ ವ್ಯಕ್ತಿಯ ಜಠರದಲ್ಲಿ ಈ ತರ 720 ವಿಷ್ಣುವಿನ ಬೇರೆ ಬೇರೆ ರೂಪಗಳಿರುತ್ತೆ. ಅಷ್ಟೇ ಅಲ್ಲ, ಶಾಸ್ತ್ರದಲ್ಲಿ ಹೇಳಿದೆ ನಾವು ಎಷ್ಟು ಕರ್ಮಗಳನ್ನ ಮಾಡ್ತೇವೆ. ಈ ಅಜಾಮೇಳನ ಕಥೆಯಲ್ಲಿ ಬಂದಾಗ ಯಮದೂತರಿಗೆ ಪ್ರಶ್ನೆ ಕೇಳ್ತಾರೆ ವಿಷ್ಣು ದೂತರು, ಏನು ಸಾಕ್ಷಿ ಇವ್ರು ಅಜಾಮೇಳ ಪಾಪ ಕರ್ಮ ಮಾಡಿದಾರಂತೆ. ಅದಕ್ಕೆ ಅವರು ಬಹಳಷ್ಟು ಸಾಕ್ಷಿಗಳನ್ನ ಹೇಳ್ತಾರೆ. ಸುಮಾರು ಜನ ಸಾಕ್ಷಿ ಕೊಟ್ಟಿದ್ದಾರೆ ನಮಗೆ. ಯಾರು ಸಾಕ್ಷಿ ಕೊಟ್ಟಿದ್ದಾರೆ? ಹಗಲು ರಾತ್ರಿ ಎಲ್ಲ 8 ದಿಕ್ಕುಗಳು, ಆಮೇಲೆ ಕಾಲ, ಇವೆಲ್ಲ ಸಾಕ್ಷಿ ಇದಾವೆ. ಕೊನೆಗೆ ಪರಮಾತ್ಮ ಸಾಕ್ಷಿ ಇದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಏನ್ ಹೇಳ್ತಾರಂದ್ರೆ, ನಾವು ನಮ್ಮ ಪ್ರತಿಯೊಂದು ವ್ಯಕ್ತಿ ಎಷ್ಟು ಕರ್ಮಗಳನ್ನ ಮಾಡ್ತೇವೆ, ನಾವು ಎಷ್ಟು ಕರ್ಮಗಳನ್ನ ಮಾಡ್ಬೋದು ನಮ್ಮ ಜೀವನ ಕಾಲದಲ್ಲಿ. ಪಾಪ ಕರ್ಮ, ಪುಣ್ಯ ಕರ್ಮ, ಪ್ರತಿಯೊಂದು ಕರ್ಮಕ್ಕೆ ಒಂದು ಭಗವಂತನ ಬೇರೆ ರೂಪ ಸಾಕ್ಷಿ ಆಗುತ್ತೆ. ಭಗವಂತ ಒಂದು ಬೇರೆ ರೂಪನ ತಗೊಂಡು ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತಿಯೊಂದು ಕರ್ಮ ಮಾಡಿದ್ದಕ್ಕೆ ಒಂದು ರೂಪದಲ್ಲಿ ಸಾಕ್ಷಿ ಆಗ್ತಾನೆ. ಆ ತರ ಎಷ್ಟು ಅಸಂಖ್ಯಾತ ಮನುಷ್ಯರಿದ್ದಾರೆ, ಅಸಂಖ್ಯಾತ ಜೀವಗಳಿದ್ದಾವೆ, ಪ್ರಾಣಿಗಳು, ಪಕ್ಷಿಗಳು, ಗಿಡ ಮರಗಳು, ಅವ್ರೆಲ್ಲ ಎಷ್ಟು ಕರ್ಮ ಮಾಡ್ತಾರೆ. ಎಲ್ಲದಕ್ಕೂ ಒಂದು ಭಗವಂತನ ಬೇರೆ ರೂಪ ಸಾಕ್ಷಿ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಿ, ಎಷ್ಟು ರೂಪಗಳು ಭಗವಂತಂದು ಇರ್ಬೋದು ಅಂತ. ಜೀವಗಳೇ ಅಸಂಖ್ಯಾತವಾಗಿದ್ದೇವೆ. ಪ್ರತಿಯೊಂದು ಜೀವಿಗೆ ಅಸಂಖ್ಯಾತ ಭಗವಂತನ ರೂಪಗಳ ಜೊತೆಗೆ ಸಂಪರ್ಕ ಆಗುತ್ತೆ ಅಂದ್ರೆ ಭಗವಂತನ ರೂಪಗಳು ಎಷ್ಟಿರ್ಬೋದು ನಾವು ಕಲ್ಪನೆನೇ ಮಾಡ್ಲಿಕ್ಕಾಗಲ್ಲ. ಇದೊಂದು ಸಮುದ್ರ, ಇದೊಂದು ಸಾಗರದಲ್ಲಿ ನಾವು ಮುಳುಗೋಗ್ಬೇಕಷ್ಟೇ. ಅದಕ್ಕೆ ಭಗವಂತನ ರೂಪಗಳು ಅಸಂಖ್ಯಾತವಾದದ್ದು. ನಾವು ಈ ಭಗವಂತನ ಜೊತೆಗೆ ಅಸಂಖ್ಯಾತವಾಗಿರುವಂತ ಭಗವಂತನ ರೂಪಗಳ ಜೊತೆಗೆ ಸಂಪರ್ಕವನ್ನು ಮಾಡಬೇಕು. ನಮ್ಮ ಸ್ವರೂಪ ಅನುಸಾರವಾಗಿ ಯಾವ್ದಾದ್ರು ಒಂದು ರೂಪದ ಹತ್ರ ನಮ್ಮ ಆಕರ್ಷಣೆ ಆಗ್ಬೋದು, ಆ ರೂಪದ ಸೇವೆ ನಾವು ಮಾಡುವಂತ ಅವಕಾಶ ಸಿಗ್ಬೋದು. ಅದಕ್ಕೆ ಭಗವಂತನ ಲೀಲೆಗಳು, ರೂಪಗಳು ಎಷ್ಟು ಚರ್ಚೆ ಮಾಡಿದ್ರು ನಮ್ಮ ಜೀವನ ಅಂತೂ ಸಾಕಾಗೋದೇ ಇಲ್ಲ. ನಾವು ಪ್ರತಿ ಕ್ಷಣ ಭಗವಂತನಿಗೆ ಸಮರ್ಪಣೆ ಮಾಡಿದ್ರು ಕೂಡ ನಾವು ಇಡೀ ಜೀವನ ಮಾಡಿದ್ರು ಬರೀ ಸಮುದ್ರದ ತುದಿಯಲ್ಲಿರುವಂತ ಒಂದು 4 ಬಿಂದಿಗೆ ನೀರನ್ನು ತಗೊಂಡ್ಬರ್ತೇವೆ ಅಷ್ಟೇ ಹೊರತು ನಾವು ಈ ಸಮುದ್ರದಲ್ಲಿ ಮುಳುಗ್ಲಿಕ್ಕೆ ಸಾಧ್ಯವಿಲ್ಲ, ಭಗವಂತನ ಸಮುದ್ರದಲ್ಲಿ ಯಾವ ಕಾರಣಕ್ಕೂ. ಅದಕ್ಕೆ ಇಷ್ಟು ಅದ್ಭುತವಾಗಿದೆ ಭಗವಂತನ ಲೀಲೆ. ಹರೇ ಕೃಷ್ಣ. यहाँ पे कलयुग के युग संधि, जब कलयुग जो अंत होता है उस समय कल की अवतार आते हैं, ऐसे भविष्यवाणी की गई। कल हमने चर्चा किया था कि किस प्रकार से बुद्धावतार की भविष्यवाणी की गई थी जो सही हुई थी। अभी यहाँ पे कल की अवतार की भविष्यवाणी की गई है। विष्णु यश नाम के एक ब्राह्मण के घर में आएंगे। सत्ययुग जो था स्वर्णमय युग था, वहां पे धर्म बहुत बलवान था। कलयुग में धीरे धीरे जाके धर्म बहुत क्षीण हो गया है। 4 जो पाप कार्य है, मांस भक्षण है, अनैतिक संबंध है, व्यभिचार है और नशीली पदार्थ सेवन है, ये 4 पाप कार्य जहाँ पे बढ़ते हैं वहां पे धर्म की ग्लानि होती है, धर्म का नाश होता है। क्यों? क्योंकि धर्म 4 जगह पे आश्रित, 4 स्तंभों पे आश्रित है। 4 स्तंभ है सत्य, दया, तपस्या और शुद्धि। तो इसलिए अर्जुन की चिंता थी कि धर्म जब नाश होगा तब लोग मोक्ष के पास कैसे जा सकते। धर्म नहीं है तो अर्थ भी नहीं आएगा। आजकल जो पैसे आ रहा है वास्तविक अर्थ नहीं है, क्योंकि वो लोगों की इच्छा पूर्ण नहीं कर रहा है और लोगों को मोक्ष मार्ग पे नहीं ले जा रहा है। ये सारे केमिकल चीजें मिल रहे हैं, डुप्लीकेट मिल रहे हैं आपको सब आजकल के पैसे से।
ओरिजिनल कुछ नहीं मिल रहा है, सब कुछ डुप्लीकेट मिल रहा है। तो इसलिए यह अर्थ नहीं है। वास्तविक अर्थ जो है वो हमारे काम को पूर्ति करता है और मोक्ष के मार्ग पे भी ले जाता है। तो इसलिए धर्म के ना होने के कारण अर्थ भी लोगों के पास नहीं है। और कुल धर्म नाश हो रहा है। कुल धर्म नाश होने के कारण क्या हो रहा है कि सब जगह पे अधर्म है। आजकल के बच्चों को धर्म में कोई रुचि नहीं है। आजकल बाहर प्रचार किया जाता है, फिल्मों में प्रचार किया जाता है, हर जगह पे स्कूल कॉलेज में प्रचार किया जाता है कि धर्म में लोग आसक्त न रहे। इसलिए माता पिता भी चिंतित है कि बच्चे धार्मिक कैसे होंगे। आजकल यही परिस्थिति है। तो सोचिए कलयुग के अंत में क्या होगा। अभी तो 5,000 साल ही चले गए हैं। अभी तो 27 हजार साल बाकी है। तो इतने साल के अंत में क्या होगा। तो वहां पे शास्त्र में भविष्यवाणी की गई है कि लोग इतने छोटे होंगे कि चने के झाड़ पे वो चढ़ेंगे, इतने छोटे हो जाएंगे लोग। और फिर ऊपर उसके बाद यहाँ पे ये बताया गया है कि जो पेड़ है वो पेड़ के ऊपर फल नहीं होंगे, सिर्फ बीज रहेंगे। और फिर हर जगह पे पानी की कमी रहेगी। लोग अन्न के लिए क्या करेंगे, एक दूसरे को भक्षण करेंगे, एक दूसरे के हत्या करके भक्षण करेंगे। ऐसे होगा कलयुग का अंत। ऐसे समय में प्रचार कार्य संभव नहीं है। किसको प्रचार करेंगे। आज ही इतना म्लेच्छ संस्कृति है कि लोगों को रुचि नहीं है। म्लेच्छ संस्कृति में लोगों को शुद्धि क्या है पता नहीं है, क्या खाना है पता नहीं है, कैसे नियम पालन करना है पता नहीं है। मलमूत्र विसर्जन के बाद भी या फिर प्रसाद खाने अन्न खाने के बाद भी सिर्फ टिश्यू पेपर से पोंछ लेते हैं, ना कि हाथ धोना है, मुंह कुल्ला करना है, स्नान करना है। सब कुछ संस्कृति है ही नहीं। तो अभी इतना म्लेच्छ संस्कृति बढ़ रहा है। तो कलयुग के अंत में कितना होगा। तो उस समय में प्रचार कार्य संभव नहीं है। उस समय में केवल हत्या ही करना है। तो इसलिए कल की अवतार जब आएंगे सबको हत्या करेंगे। तो आ, वही कलयुग के अंत में होगा। तो आ, यह कल की अवतार है। तो बहुत सारे लोग यहाँ पे ये कह रहे हैं कि अरे कल की अवतार उस समय कैसे संभव है, घोड़े पे वहां पे थोड़ी आएगा। उस समय में तो एरोप्लेन वगैरह रहेंगे, टेक्नोलॉजी बहुत बड़ा रहेगा। तो इसलिए कल की अवतार अभी आए। तो इसलिए तमिलनाडु में एक व्यक्ति कहते हैं कि मैं ही कल की अवतार हूँ। और फिर ये यवनों में, मुसलमानों में ये सब एक प्रचारक है जाकिर नाइक, वह कहते हैं कि जो मोहम्मद थे, पैगंबर मोहम्मद, वही कल की अवतार है और वो घोड़े पे नहीं ऊंट पे सवार करते थे। तो ये सब कुछ कथाकथित विचारधारा है। परंतु वास्तविकता में कल की अवतार जब कलयुग के अंत में आएंगे तो उनका संहार कोई नहीं कर सकता, क्योंकि वो भगवान है, उनका शरीर दिव्य है। और साक्षात लक्ष्मी देवी ही घोड़ा बन के आएंगी। और उनका जो नंदक खड्ग है जो नित्य उनके साथ रहता है वह भी दिव्य है। उस खड्ग से सबका संहार होगा। तो यह सब दिव्य वस्तु है, कोई स्पर्श नहीं कर सकता। आत्मा को ही कोई स्पर्श नहीं कर सकता, तो भगवान को कौन थोड़ी स्पर्श करेगा। तो यह सब कथाकथित विचारधारा है। वास्तविक कल के अवतार अंत में ही आएंगे, अभी नहीं आएंगे। इतना ही नहीं, लोग यह समझते हैं कि केवल 10 अवतार है। आज तक हमारा विचार था कि अवतार 10 ही है। यहाँ पे 22 अवतारों के बारे में लिस्ट दिया गया है। परंतु 22 ही नहीं है, भगवान के अवतार असंख्य है। पुरुषावतार है, जैसे महाविष्णु, गर्भोदकशाही विष्णु, क्षीरोदकशाही विष्णु, ये 22 लीला अवतार है। और मनवंतर अवतार है, हर एक मनवंतर के लिए हर एक अलग अवतार है। फिर शक्त्यावेश अवतार है, गुणा अवतार है, इतने सारे अवतार है। तो शरीर में 720 नाड़ियां रहती है, जहां पे हर एक नाड़ी में एक विष्णु का रूप रहता है। जो प्रसाद, हम जो प्रसाद खाते हैं उसको ग्रहण करते, वैश्वानर अग्नि के रूप में उसको ग्रहण करते हैं। तो एक बार एक रूप आ गए और खा लिए, फिर वह रूप भगवान का विष्णु अगले साल ही हमारा अन्न स्वीकार करेंगे। तो इस प्रकार इतने सारे अवतार है। हमारे हर एक कर्म के लिए एक अलग अवतार आके साक्षी देखते। भगवान विष्णु के एक अलग अवतार हमारे एक कर्म के लिए साक्षी रहते हैं। मान लीजिए आज मैंने एक पाप कर्म किया तो उसके लिए एक अवतार साक्षी है, कल मैंने पुण्य कर्म किया उसके लिए एक और अवतार साक्षी है। ऐसे हर जीव के लिए एक अलग अवतार, एक अलग कर्म के लिए साक्षी होते। तो इतने असंख्यात भगवान के विष्णु के अवतार है। यह एक बहुत बड़ा समुद्र है। समुद्र में इतने सारे लहरें रहते हैं, उनकी गिनती नहीं कर सकते। उसी तरह भगवान के अवतारों की गिनती बिल्कुल नहीं कर सकते। हम केवल समुद्र के तट पे रह के 4-5 घड़े पानी का सेवन कर रहे हैं बस। परंतु इतना विशाल सागर है भगवान का, हम बिल्कुल नहीं जान सकते। हरे कृष्ण। ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು। हरे कृष्ण प्रभु।
ಹಾ ಹರೇ. ಪ್ರಭು, ನಿನ್ನೆ ನಾವು ಮಾಂಸ ಭಕ್ಷಣೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಆಕ್ಚುಲಿ ಹಾ. ಒಂದು ಕಾಲದಲ್ಲಿ ಈಗ ಏನ್ ಯೋಚನೆ ಆಗ್ತಿದೆ ಅಂದ್ರೆ, ಒಂದು ಕಾಲದಲ್ಲಿ ಭಾರತ ವರ್ಷ, ಈ ಪೂರ ಪೃಥ್ವಿ ಏನಿದೆ ಅದು ಭಾರತ ವರ್ಷ ಇತ್ತು. ಇವತ್ತಿನ ಡೇಟ್ ಅಲ್ಲಿ ಅದು ರಿಡಕ್ಷನ್ ಆಗ್ತಾ ಆಗ್ತಾ ಈಗ ರೀಸೆಂಟ್ ಆಗಿ 33% ಪಾಕಿಸ್ತಾನ, ಬಾಂಗ್ಲಾದೇಶ ಹೋಯ್ತು. ತುಂಬಾ ಸ್ಮಾಲ್ ಉಳಿದಿದೆ. ಸೊ ಈ ಧರ್ಮ ಪಾಲನೆ ಜಾಗನೂ ಕಮ್ಮಿ ಆಯ್ತು. ಇನ್ನೊಂದು ಕಡೆ ನಾವು ನೋಡ್ತೀವಿ, ಈಗ ನಾವು ಬೆಳಗ್ಗೆ 4 ಗಂಟೆ ಅಥವಾ 5 ಗಂಟೆ ಆ ಸಮಯದಲ್ಲಿ ಈ ನಮ್ಮ ಹಿಂದೂ ಸಮಾಜದ ಬಗ್ಗೆ ಏನು ಪ್ರಚಾರ ಇಲ್ಲ. ಈ ಮುಸ್ಲಿಮ್ಸ್ ಆಗ್ಬೋದು, ಅವರು ಸ್ಪೀಕರ್ ಹಾಕೊಂಡು ಜೋರಾಗಿ ಎಲ್ಲ ಮಾಡ್ತಾರೆ. ಮತ್ತೆ ನಾವು ನಮ್ಮ ಧರ್ಮದ ಪ್ರಚಾರ ಮಾಡ್ಲಿಕ್ಕೆ ಅಂದ್ರೆ ಯಾರಿದ್ದಾರೆ ಹಿಂದೂಗಳಿಗೆ, ಅವ್ರಿಗೆ ಹೇಳಿದ್ರೆ ಅವ್ರು ಇಲ್ಲ, ನನ್ಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ಯಾವ ತರ ರುಚಿನೂ ಇಲ್ಲ. ಮತ್ತೆ ಸುಮಾರು ಸತಿ ಕರೆದಿದೀವಿ, ಇನ್ವೈಟ್ ಮಾಡಿದೀವಿ ಅವ್ರಿಗೆ, ಬಟ್ ಅವ್ರಿಗೆ ಭಗವಂತದಲ್ಲೂ ಇಂಟ್ರೆಸ್ಟ್ ಇಲ್ಲ. ಈ ತರ ಯೋಚನೆ ಮಾಡಿದ್ರೆ ಏನಾಗ್ತದೆ, ಮುಂದೆ ಏನ್ ಗತಿ ಆಗ್ತದೆ ಅದು. ಮತ್ತೆ ನಾವು ಈಗ 10,000 ವರ್ಷ ಅಂತ ಹೇಳ್ತೀವಲ್ಲ, ಸ್ವರ್ಣ ವರ್ಷ ಅಂತ. ಬಟ್ ಇವತ್ತಿನ ಡೇಟ್ ಅಲ್ಲಿ ಈ ಪರಿಸ್ಥಿತಿ ಇದೆ, ಮುಂದೆ ಯಾವ ತರ ಇಂಪ್ರೂವ್ಮೆಂಟ್ ಆಗುತ್ತೆ? ಇದು ಒಂದು ತುಂಬಾ ಚಿಂತಾಕರ ವಿಷಯ. ಒಂದೇನಾಗಿದೆ ಪ್ರಭು, ಹೌದು, ಈಗ 20ನೇ ಶತಮಾನ ಶುರು ಆಯ್ತು. ಅವಾಗ ಎಲ್ಲರೂ ಏನ್ ಅನ್ಕೊಂಡಿದ್ರು ಅಂದ್ರೆ, ಇವಾಗ ಜಗತ್ತಿನ ಪ್ರಗತಿ ಆಗ್ಬೇಕು, ಆಧುನಿಕೀಕರಣ ಆಗ್ಬೇಕು, ಟೆಕ್ನಾಲಜಿ ಬೆಳಿಬೇಕು, ಆವಾಗ ಒಳ್ಳೆ ಭವಿಷ್ಯ ಇರುತ್ತೆ, ಸ್ವರ್ಣಮಯ ಜಗತ್ತಿರುತ್ತೆ ಅಂತ. ಭಾರತದಲ್ಲೂ ಕೂಡ ಅದೇ ತರ ಪ್ರಚಾರ ಆಗ್ತಾ ಇತ್ತು. ಏನಂತೆ, ದ ಫ್ಯಾಕ್ಟರೀಸ್ ಆಫ್ ಮಾಡರ್ನ್ ಇಂಡಿಯಾ, ದ ಟೆಂಪಲ್ಸ್ ವಿಲ್ ಬಿ ದ ಫ್ಯಾಕ್ಟರೀಸ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಪೂರ್ವ ಪ್ರಧಾನಮಂತ್ರಿ ಒಬ್ರು ಹೇಳಿದ್ರು. ಏನಂತೆ, ನಿಜವಾದ ಭಾರತದ ದೇವಸ್ಥಾನಗಳಂದ್ರೆ ಫ್ಯಾಕ್ಟರಿಗಳು ಅಂತ. ಅಂದ್ರೆ ಅಲ್ಲಿ ಹೋಗಿ ಜನ ಕೆಲಸ ಮಾಡಿದ್ರೆ ಆವಾಗ ನಿಜ ದೇಶದ ಒಳ್ಳೇದಾಗತ್ತೆ, ದೇವಸ್ಥಾನದಲ್ಲಿ ಕೈ ಮುಗಿದ್ರೆ ಒಳ್ಳೇದಾಗಲ್ಲ ಅಂತ ಆ ತರ ಪ್ರಚಾರ ಮಾಡಿದ್ರು. ಫಿಲ್ಮ್ದಲ್ಲೂ ಕೂಡ ಹಾಡುಗಳು ಅದೇ ತರ ಇರ್ತಿದ್ದು. ಚೋಡೋ ಕಲ್ಕಿ ಬಾತ್ ಪುರಾಣಿ, ನೈ ದೌರ್ ಮೇ ಲಿಖೆಂಗೆ ನೈ ಕಹಾನಿ ಹಮ್ ಹಿಂದೂಸ್ತಾನಿ ಅಂತಂದ್ರೆ, ಹಳೆ ವಿಷಯಗಳೆಲ್ಲ ಬಿಟ್ಬಿಡಿ, ಅವು ಅವಶ್ಯಕತೆ ಇಲ್ಲ, ಇವಾಗ ಹೊಸ ಕಾಲ ಬಂದಿದೆ, ಹೊಸ ಕಾಲದಲ್ಲಿ ನಾವು ಹೊಸ ಒಂದು ಕಥೆಯನ್ನು ಬರೆಯೋಣ, ನಮ್ಮ ದೇಶವನ್ನು ಪ್ರಗತಿ ಮಾಡೋಣ. ಈ ತರ ಒಂದು 100 ವರ್ಷದ ಹಿಂದೆ, ಒಂದು 70 ವರ್ಷದ ಹಿಂದೆ ಪ್ರಚಾರ ಮಾಡ್ತಾ ಇದ್ರು. ಆದ್ರೆ ಇವತ್ತು ಏನಾಗ್ತಾ ಇದೆ, ಜನರು ಅದರಿಂದ ಸಂತುಷ್ಟವಾಗಿಲ್ಲ. ಆಧುನಿಕ ಸಭ್ಯತೆಯಿಂದ ಯಾರು ಸಂತುಷ್ಟರಾಗಿಲ್ಲ, ಹೊರತು ದಾರಿ ಇಲ್ಲ ಅಂತ ಅದ್ರಲ್ಲಿ ಸಿಗಾಕೊಳ್ತಾ ಇದ್ದಾರೆ, ಅದ್ ಬಿಟ್ಟು ಬೇರೆ ಇಲ್ಲ. ಇದು ನಮಗೆ ಆಶಾಕಿರಣ. ಏನು, ಜನರ ಅಸಂತುಷ್ಟಿ ಇದು ದೊಡ್ಡ ಆಶಾಕಿರಣ ನಮ್ಗೆ. ಏನಂತೆ, ಜನರು ಅಸಂತುಷ್ಟಿ ಆಗಿದ್ರೆ ನಾಳೆ ಇದು ಇವ್ರಿಗೆ ಇನ್ನೂ ದುಃಖಿ. ಈಗ ನೋಡಿ, ಒಂದು ಒಳ್ಳೆ ಆಹಾರ ಸಿಗ್ತಾ ಇಲ್ಲ, ಇಷ್ಟು ಕಷ್ಟ ಪಡ್ತಾರೆ ದಿನ ರಾತ್ರಿ, ಒಂದು ಕೆಮಿಕಲ್ ಇಲ್ಲದೆ ಇರುವಂತ ಆಹಾರ ಕೂಡ ಸಿಗ್ತಾ ಇಲ್ಲ, ಒಂದು ಒಳ್ಳೆ ಹಾಲು ಸಿಗ್ತಾ ಇಲ್ಲ. ನಮ್ಮ ಒಂದು ವಾಸ್ತವಿಕವಾದ ಸುಖ ಒಂದು ವ್ಯಕ್ತಿಗೆ ಏನ್ ಬೇಕು ಆ ಸುಖ ಸಿಗ್ತಾ ಇಲ್ಲ. ನಿದ್ದೆ ಮಾಡೋ ಸಮಯದಲ್ಲಿ ನಿದ್ದೆ ಮಾಡೋ ಅವಕಾಶ ಸಿಗ್ತಾ ಇಲ್ಲ, ಆರೋಗ್ಯ ಸರಿ ಇರ್ತಾ ಇಲ್ಲ. ಇದು ಏನಿದೆ, ಇಷ್ಟಾಗಿ ಜನರಿಗೆ ಮಾರ್ಗ ಸಿಗ್ತಾ ಇಲ್ಲ, ಮುಂದೆ ಭವಿಷ್ಯ ಏನು ಅಂತ. ಅದಕ್ಕೆ ಖಂಡಿತವಾಗಿ ಒಂದು ದಿನ ಈ ಸಭ್ಯತೆ ನಾಶವಾಗೋದು ಖಚಿತ. ಈ ಸಭ್ಯತೆ ಯಾವಾಗ ನಾಶ ಆಗತ್ತೆ, ಆ ಸಮಯದಲ್ಲಿ ಇದೆಲ್ಲ ಮಹಾಪ್ರಭುಗಳ ಯೋಜನೆ, ಇದೆಲ್ಲ ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ಯೋಜನೆ ಇದೆ. ಕೃಷ್ಣ ಏನ್ ಮಾಡ್ತಾ ಇದ್ದಾನಂದ್ರೆ, ಕಲಿಯುಗದಲ್ಲಿ ಹೇಗೆ ಭಗವಂತನನ್ನ ಮರೆತು ಅಧರ್ಮ ಪಾಲನೆ ಮಾಡೋದ್ರಿಂದ ಎಷ್ಟು ದುಃಖ ಆಗುತ್ತೆ ಅಂತ ತೋರಿಸ್ಲಿಕ್ಕೆ ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನಾವು ಸಿದ್ಧವಾಗಿರ್ಬೇಕು. ಯಾವ ಸಮಯದಲ್ಲಿ ಈ ಸಭ್ಯತೆ ನಾಶ ಆಗುತ್ತೆ, ಈ ಸಭ್ಯತೆ ಬೀಳ್ತಾ ಹೋಗುತ್ತೆ, ಜನರಿಗೆ ಈ ಸಭ್ಯತೆ ಮೇಲೆ ನಂಬಿಕೆ ಹೋಗುತ್ತೆ, ಆ ಸಮಯದಲ್ಲಿ ನಾವು ಸಿದ್ಧರಾಗಿ ಮಾಡ್ಬೇಕು. ಇದೇನು ಹೊಸದಲ್ಲ. ರೋಮ್ ಸಿವಿಲೈಸೇಷನ್, ಗ್ರೀಕ್ ಸಿವಿಲೈಸೇಷನ್, ಆಮೇಲೆ ಭಾರತದಲ್ಲೂ ಕೂಡ ಎಷ್ಟೇ ಸಿವಿಲೈಸೇಷನ್ಗಳು ಎಲ್ಲ ಪತನೆ ಆಗಿದೆ. ಅವು ಆರಂಭದಲ್ಲಿ ಇತ್ತು, ಒಂದು ಪೀಕಲ್ಲಿ ಬಂದಿದ್ದು, ಎತ್ತರದಲ್ಲಿ ಬಂದಿದ್ದು, ಆದ್ರೆ ಒಂದು ದಿನ ಅದ್ರ ಪತನೆ ಆಗೇ ಬಿಡುತ್ತೆ. ಅದು ಇವತ್ತು ಕೂಡ ಬರೀ ಪೆಟ್ರೋಲ್ ಆಯಿಲ್ ಇರುವಷ್ಟು ದಿನ ಇದು ಪೀಕಲ್ಲಿ ಇರುತ್ತೆ. ಯಾವಾಗ ಆಯಿಲ್ ಸಭ್ಯತೆ ಮುಗಿಯುತ್ತೆ, ಆವಾಗ ಸ್ವಲ್ಪ ವರ್ಷ ಏನಾದ್ರೂ ಎಲೆಕ್ಟ್ರಿಸಿಟಿ ಅದು ಇದು ಮಾಡಿ ತಳ್ಳಬಹುದು, ಆದ್ರೆ ಒಂದು ದಿನ ಈ ಸಭ್ಯತೆ ಬಿದ್ದೇ ಬೀಳುತ್ತೆ. ಯಾಕೆಂದ್ರೆ ಇವರು ಮೊದಲೇ ಮಾತಂದ್ರೆ, ಇವತ್ತಿನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ ಯಾರು ಬಳಸ್ತಾ ಇಲ್ಲ. ರಿನ್ಯೂವಬಲ್ ಸೋರ್ಸಸ್ ಇಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪವರ್ ಪ್ರೊಡಕ್ಷನ್ ಆಗ್ಲಿಕ್ಕೆ ಪಾಸಿಬಲ್ ಇಲ್ಲ. ಇದು ಪ್ರಾಕ್ಟಿಕಲ್ ಪ್ರಾಬ್ಲಮ್. ಸೊ ಇದೆಲ್ಲ ಇರೋದ್ರಿಂದ ಒಂದು ದಿನ ಈ ಸಭ್ಯತೆ ಖಂಡಿತವಾಗಿ ಪತನೆ ಆಗುತ್ತೆ. ಆ ಸಮಯದಲ್ಲಿ ನಾವು ನಮ್ಮ ಮಾಡೆಲ್ ಅನ್ನ ರೆಡಿ ಮಾಡಿದ್ರೆ ಇದು ಬಹಳ ಅದ್ಭುತ ಭವಿಷ್ಯ ಇದೆ. ಅದಕ್ಕೆ ಇದು ಭಗವಂತನೇ ವ್ಯವಸ್ಥೆ ಮಾಡಿದ್ದಾನೆ, ಈ ಜನರು ಇದನ್ನ ಅನುಭವಿಸ್ಲಿ ಅಂತ. ಅದಕ್ಕೋಸ್ಕರ ಇದನ್ನ ಮುಂದಾಲೋಚನೆ ಮಾಡಿ ಇವತ್ತು ಭಕ್ತರು ಭಗವಂತ, ನಾವು ನಮ್ಮ ಕೃಷಿ ಸಮುದಾಯಗಳು, ಸರಳ ಜೀವನ, ಇದನ್ನ ಪ್ರತಿಪಾದನೆ ಇವತ್ತು ಮಾಡಿದ್ರೆ ಅದಕ್ಕೆ ಬಹಳ ಒಳ್ಳೆ ಭವಿಷ್ಯ ಇದೆ ಅಂತ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮತ್ತೆ. ಪ್ರಣಾಮ್ ಪ್ರಭುಜಿ. ಪ್ರಭುಜಿ, ಅದೇ 2 ಕ್ವಶನ್ಸ್ ಇದೆ. ನಿನ್ನೆ ಒಂದು PDF ಬಗ್ಗೆ ನೀವು ಹೇಳಿದ್ರಿ, ಆಮೇಲೆ ಇವತ್ತು ತುಂಬಾ ಕ್ವಶನ್ ಇದೆ, ಬಟ್ 1 ಕ್ವಶನ್ ಕೇಳ್ತೀನಿ ಇವತ್ತಿನ ಕ್ಲಾಸ್. ಪ್ರಭುಜಿ, ನೀವು ಹೇಳಿದ್ರಿ ಕಲಿ
ಗೋಲ್ಡ್ ಅಲ್ಲಿ ಇರ್ತಾರೆ ಅಂತ. ನಾವು ವಿಮೆನ್ಸ್ ಎಲ್ಲ ಮಾತಾಜೀಸ್ ಗೋಲ್ಡ್ ಹಾಕ್ತಿವಿ. ನಮ್ ದೊಡ್ಡವ್ರು ಹೇಳ್ತಾರೆ ಗೋಲ್ಡ್ ಹಾಕ್ಬೇಕು, ಇಯರಿಂಗ್ ಮೀನ್ಸ್ ಬ್ಯಾಂಗಲ್ಸ್, ಹಾರ ಅವೆಲ್ಲ ಹಾಕ್ಬೇಕು. ನಾವ್ ಅದೆಲ್ಲ ಹಾಕ್ತಾ ಇದೀವಿ. ನೀವ್ ಹೇಳಿದ್ರಿ ಕಲಿ ಪುರುಷ ಅದ್ರೊಳಗೆ ಇದ್ದಾರೆ. ಸೊ ನಮ್ ಮೇಲೆ ಅವ್ರ ಪ್ರಭಾವ ಆಗ್ತಿದಾರ? ನಮಗ್ ಜ್ಞಾನ ಇಲ್ಲ ಅದು ಅವ್ರ ಅದ್ರೊಳಗೆ ಇದ್ದಾರೆ ಅಂತ, ಕಲಿ ಪುರುಷ ಇದ್ದಾರೆ. ಇವಾಗ ಅದು ನಮ್ಮ ಮೇಲೆ ಪ್ರಭಾವ ಆಗ್ತಿದೀಯಾ? ಆಗ್ತಾ ಇದ್ರೆ ನಾವು ಅದರಿಂದ ಹೇಗೆ ಬಚಾವ್ ಆಗ್ಬೇಕು? ಒಳ್ಳೆ ಪ್ರಶ್ನೆ ಕೇಳಿದ್ರು ಮಾತಾಜಿ. ಖಂಡಿತವಾಗಿ ಎಲ್ಲಿ ಚಿನ್ನ ಇರುತ್ತೆ ಅಲ್ಲಿ ಕಲಿ ಪ್ರಭಾವ ಇದ್ದೇ ಇರುತ್ತೆ. ಅದಕ್ಕೆ ಒಂದ್ ಸ್ವಲ್ಪ ಮನೆಯಲ್ಲಿ ಏನಾದ್ರು ಪ್ರಾಪರ್ಟಿ ಗೋಲ್ಡ್ ಇಟ್ಟಿದ್ರು ಅಣ್ಣ ತಮ್ಮ ಜಗಳಾಡಕ್ ಶುರು ಮಾಡ್ತಾರೆ, ಇದ್ ನನ್ ಸಿಗ್ಬೇಕು ನಿಮ್ಗ್ ಸಿಗ್ಬೇಕು ಅಂತ. ಆಮೇಲೆ ಸ್ತ್ರೀಯರಿಗೂ ಅದೊಂಥರ ಮೋಹ ಬಂದ್ಬಿಡುತ್ತೆ, ಇದು ನಮ್ದು ತುಂಬಾ ಚೆನ್ನಾಗಿದೆ, ಇದು ನಮ್ದಿದೆ ಅದು ಅಂತ. ಅದಕ್ಕೆ ಖಂಡಿತವಾಗಿ ಕಲಿಪುರುಷ ಇರೋ ಕಾರಣದಿಂದ ಚಿನ್ನ ಇರೋ ಇರೋದ್ರಲ್ಲಿ ಬಂದೇ ಬರುತ್ತೆ. ಆದ್ರೆ ಅದೇ ಸಮಯದಲ್ಲಿ ಸ್ತ್ರೀಯರು ಚಿನ್ನಾಭರಣಗಳನ್ನ ಹಾಕೋಬೇಕು, ಬಳೆಗಳನ್ನ ಹಾಕೋಬೇಕು, ಇದು ಧರ್ಮವಾಗಿದೆ. ಧರ್ಮವಾಗಿರೋ ಕಾರಣದಿಂದ ಅದು ಬಿಡ್ಲಿಕ್ಕೂ ಕೂಡ ಆಗಲ್ಲ. ಆದ್ರೆ ಏನಾಗಿದೆ, ಸ್ತ್ರೀಗಳಲ್ಲೂ ಕೂಡ ಶುದ್ಧೀಕರಣ ಇದೆ. ಶುದ್ಧೀಕರಣದ ಕ್ರಮಗಳು ಏನಿದಾವೆ ಅಂದ್ರೆ, ಅವರು ತಮ್ಮ ಜೀವನದ ಕೊನೆ ಕಾಲದಲ್ಲಿ ಯಾವಾಗ ಮಕ್ಕಳ ಜವಾಬ್ದಾರಿ ಮುಗುತ್ತಾರೆ, ಯಾವಾಗ ಪತಿ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ, ಅಥವಾ ಪತಿ ಬೇರೆ ಕಾರ್ಯದಲ್ಲಿ ಇರ್ತಾರೆ, ತಮ್ಮ ಜೀವನದ ಕೊನೆ ಕಾಲದಲ್ಲಿ ಏನಾಗುತ್ತೆ, ಅವರು ಪೂರ್ತಿ ಭಗವಂತನಲ್ಲಿ ಮುಳುಗಿ ಆ ಸಮಯದಲ್ಲಿ ಚಿನ್ನಾಭರಣಗಳು, ಅಲಂಕಾರ, ಆಸಕ್ತಿಗಳನ್ನ ಇಟ್ಕೋಬಾರ್ದು. ದೇವಹೂತಿ ಆ ತರದ ಜೀವನವನ್ನು ಪ್ರದರ್ಶನ ಮಾಡಿದ್ರು. ಕೊನೆ ಕಾಲದಲ್ಲಿ ಅವರಿಗೆ ಯಾವುದೇ ತರದ ಆಸೆಗಳಿರ್ಲಿಲ್ಲ, ಎಲ್ಲವನ್ನು ಬಿಟ್ಬಿಟ್ರು. ಯುವಾವಸ್ಥೆಯಲ್ಲಿ ಅವ್ರಿಗೆ ತುಂಬಾ ಅದ್ಭುತ ಸೇವಕಿಯರು ತುಂಬಾ ಸೇವೆ ಮಾಡಿ ಅವರಿಗೆ ಅಲಂಕಾರ ಮಾಡಿ ಎಲ್ಲ ಮಾಡ್ತಾ ಇದ್ರು. ಭಾಗವತ್ ಪುರಾಣದಲ್ಲಿ ತುಂಬಾ ಚೆನ್ನಾಗಿ ವರ್ಣನೆ ಇದೆ. ಆದ್ರೆ ಕೊನೆ ಕಾಲದಲ್ಲಿ ಎಲ್ಲವನ್ನು ಬಿಟ್ಬಿಟ್ಟು ಇಂತಹ ಸ್ವಯಂಭೂ ಮನುವನ ಮಗಳಾಗಿರುವಂತ ಇಂಥ ಅದ್ಭುತ ಶ್ರೇಷ್ಠವಾದ ಮಹಾರಾಜನ ಮಗಳಾಗಿ ಕೂಡ ಕೊನೆ ಕಾಲದಲ್ಲಿ ಪೂರ್ತಿ ಭಗವಂತನ ಸಮರ್ಪಣೆ ಮಾಡಿದ್ರು. ಅದಕ್ಕೆ ಮಾತಾಜಿಗಳು ಕೂಡ ಇದನ್ನ ಒಂದು ಸಮಯದಲ್ಲಿ ಭವಿಷ್ಯದಲ್ಲಿ ತ್ಯಾಗ ಮಾಡ್ಬೇಕು. ಆದ್ರೆ ಆರಂಭದಲ್ಲಿ ಏನಿರುತ್ತೆ ಅಂದ್ರೆ ಭಗವಂತನ ತೃಪ್ತಿಗೋಸ್ಕರ ಹಾಕೊಳ್ಳಿಕ್ಕೆ ಏನ್ ತೊಂದ್ರೆ ಇಲ್ಲ. ಸರಿ ಪ್ರಭುಜಿ. ಪ್ರಭುಜಿ, ಇನ್ನೊಂದು ನೀವ್ ಹೇಳಿದ್ರಲ್ಲ PDF, ಅದ್ರೊಳಗೆ ಎಲ್ಲಾ ಇನ್ಫಾರ್ಮೇಶನ್ ಬರ್ತಾ ಇದೆ. ಸಮ್ ಅದ್ರದ್ದು ಮಿಸ್ಯೂಸ್ ಮಾಡಿ ಅದ್ರೊಳಗೆ ಏನ್ ಸರಿಯಾಗಿದೆ ಅದನ್ನ ಉಲ್ಟಾ ಪುಲ್ಟಾನು ಮಾಡಬಹುದು. ಮೀನ್ಸ್ ರಾಂಗ್ ಇನ್ಫಾರ್ಮೇಶನ್ ನಮಗೆ ಸಿಗೋ ಹಾಗೂ ಮಾಡಬಹುದು. ಸೊ ಅದನ್ನ ಸ್ಟಾಪ್ ಮಾಡ್ಲೂಬಹುದು. ಬಟ್ ಅದನ್ನ ಬಿಟ್ರೆ ಈಸಿಯಾಗಿ ಬುಕ್ಸ್ ಅವೈಲೇಬಲ್ ಆಗ್ತಾ ಇದೆ. ವೇದ, ನೀವ್ ಹೇಳಿದ್ರು ವೇದ ಪುರಾಣಸ್ ತುಂಬಾ ಸಿಂಪಲಿ ನಮಗ್ ಮೊದ್ಲು ಸಿಗ್ತಾ ಇರ್ಲಿಲ್ಲ. ಮೊದ್ಲು ಕಾಲದಲ್ಲಿ ಸಿಗ್ತಾ ಇರ್ಲಿಲ್ಲ, ಇವಾಗ ತುಂಬಾ ಸಿಂಪಲ್ ಆಗಿ ಸಿಗ್ತಾ ಇದೆ. ಯಾರಾದ್ರೂ ಅದನ್ನ ಓದ್ಬೋದು ಅಂತ. ಸೊ ಅದ್ರೊಳಗೆ ಸಮ್ ಪೀಪಲ್ ಯಾರು ಕ್ರಿಟಿಕ್ಸ್ ಇರ್ತಾರೆ, ಅದನ್ನ ತಪ್ಪು ಏನಾದ್ರೂ ಬರ್ದ್ಬಿಟ್ಟು ಅದನ್ನ ಪ್ರಚಾರ ಮಾಡ್ತಾರೆ, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಬಹುದು. ನಾವು ಗುರು ಪರಂಪರೆಯಿಂದ ನಾವು ಇದು ಸರಿ ದಾರಿಗೆ ನಾವು ಬರ್ಬೋದು. ಇವಾಗ ನೀವು ಅದನ್ನ ಅಧ್ಯಾಯ ಮಾಡಿ ನಮ್ಗೆ ಹೇಳ್ತಾ ಇದ್ದೀರಾ, ಅದು ಸರಿ ಅಂತ ನಮಗೆ ಗೊತ್ತಾಗ್ತಾ ಇದೆ. ಇವಾಗ ತಪ್ಪು ಇವಾಗ ಜ್ಞಾನ ಸಿಗ್ತಾ ಇದೆಯಲ್ಲ, ಅದನ್ನ ಹೇಗೆ ಸ್ಟಾಪ್ ಮಾಡ್ಬೋದು ನಾವು? ನೋಡಿ, ಮುಖ್ಯವಾಗಿ ಏನಿದೆ ಅಂದ್ರೆ ಭಗವಂತ ತನ್ನ ಬಗ್ಗೆ ಜ್ಞಾನವನ್ನು ಕೊಡ್ಬೇಕು, ಅದು ಬಿಟ್ಟು ಬೇರೆ ದಾರಿ ಇಲ್ಲ. ಯಾವಾಗ ಭಗವಂತ ನಮ್ಮ ಮುಂದೆ ಪ್ರಕಟ ಆಗ್ಲಿಕ್ಕೆ ಬಯಸ್ತಾನೆ, ಅಥವಾ ನಮ್ಮ ಮನಸ್ಸು ಚಿತ್ತು ಬುದ್ಧಿಯಲ್ಲಿ ಪ್ರಕಟ ಆಗ್ಬೇಕಂತ ಅಂತಾನೆ, ಅವಾಗ ಅಷ್ಟೇ ಬರ್ಲಿಕ್ಕೆ ಸಾಧ್ಯ. ನಾವು ಎಷ್ಟು ಪ್ರಾಮಾಣಿಕವಾಗಿರ್ತೇವಿ, ನಮ್ಮ ಪ್ರಾಮಾಣಿಕತೆಯನ್ನು ನೋಡಿ ಭಗವಂತ ಆಕರ್ಷಣೆ ಆಗ್ತಾನೆ. ನಾವು ಪ್ರಾಮಾಣಿಕವಾಗಿ ಗುರುಗಳನ್ನ ಹುಡುಕ್ತಾ ಇದ್ದೇವಾ, ನಮ್ಮ ಪ್ರಾಮಾಣಿಕತೆ ಇದ್ರೆ ಅಧಿಕೃತ ಗುರುಗಳು ಸಿಗುವಂತ ವ್ಯವಸ್ಥೆ ಆಗ್ತದೆ. ನಮ್ಮ ಪ್ರಾಮಾಣಿಕತೆಯಲ್ಲಿ ಒಂದ್ ಸ್ವಲ್ಪ ದೋಷ ಇದೆ ಅಂದ್ರೆ ಆ ಪ್ರಕಾರ ನಮಗೆ ದೋಷಯುಕ್ತವಾದಂತ ಗುರುಗಳು ಕೂಡ ಸಿಗ್ತಾರೆ. ಅದೇ ಸಮಯದಲ್ಲಿ ನಮ್ಮ ಪ್ರಾಮಾಣಿಕತೆಯಿಂದ ನಾವು ಶಾಸ್ತ್ರ ಅಧ್ಯಯನ ಮಾಡ್ತಾ ಇದ್ದೇವಾ, ಆ ಶಾಸ್ತ್ರದ ವಾಸ್ತವಿಕವಾದ ಅರ್ಥವನ್ನು ತಿಳಿಯುವಂತ ಬುದ್ಧಿ ಭಗವಂತನೇ ನಮಗೆ ಕೊಡ್ತಾನೆ. ಅದಕ್ಕೆ ನಮ್ಮ ಸಿನ್ಸಿಯಾರಿಟಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸರಿ ಪ್ರಭುಜಿ, ಧನ್ಯವಾದ. ಇಲ್ಲೇ ಚಾಟ್ ಅಲ್ಲಿ ಒಂದು ಪ್ರಶ್ನೆ ಬಂದಿದೆ. ಕಲ್ಕಿಯ ಪುತ್ರಿ ಅಗ್ನಿ ಅಂತ. ನಾನು ಕೇಳಿರೋ ಪ್ರಕಾರ ಶಾಸ್ತ್ರ ಭಾಗವತ್ ಪುರಾಣದಲ್ಲಿ ಬರೆದಿದೆ ಲಕ್ಷ್ಮೀ ದೇವಿ ಅಂತ ಕಲ್ಕಿ. ಇದು ಹೌದು, ಅಗ್ನಿ ಅಂತಾನು ಇನ್ನೊಂದ್ ಕಡೆ ಕೇಳಿದ್ದೆ. ಒಂದ್ ಸ್ವಲ್ಪ ನೋಡ್ಕೊಂಡು ನಾಳೆ ಹೇಳ್ತೀನಿ. ಸರಿ ಪ್ರಭುಜಿ. ಮತ್ತೇನಾದ್ರೂ ಪ್ರಶ್ನೆ ಇದೆಯಾ? ಪ್ರಭುಜಿ, ಇನ್ನೊಂದು ಕ್ವಶನ್, ಲಾಸ್ಟ್ ಕ್ವಶನ್ ಪ್ರಭುಜಿ. ನೀವ್ ಹೇಳಿದ್ರಲ್ಲ ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಇದನ್ನ ಬೇಕಾದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲೂ ಮಾಡ್ಬೋದು. ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ ನೋಡೋಣ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ?
ಹರೇ ಕೃಷ್ಣ ಪ್ರಭು, ಕಲಿಯುಗದಲ್ಲಿ 4 ಸ್ಟೇಜಸ್ ಏನೋ ಹೇಳಿದ್ರಲ್ಲ, ಒಂದು ಗೋಲ್ಡನ್ ಏಜ್, ಮತ್ತೆ ಇನ್ 3 ಯಾವ್ದು ಗೊತ್ತಾಗಿಲ್ಲ. 10,000 ಅದು ವರ್ಷ. ಪ್ರಭುಪಾದ್ ಇಂಗ್ಲಿಷ್ ಅಲ್ಲಿ ಬರೀತಾರೆ, ಅದನ್ನ ಕನ್ನಡದಲ್ಲಿ ಹೇಗೆ ನೋಡಿದ್ರು ಗೊತ್ತಿಲ್ಲ ನನಗೆ. ಗೋಲ್ಡನ್ ಏಜು, ಸ್ವರ್ಣಮಯ ಯುಗ, ರಜತ ಯುಗ, ಸಿಲ್ವರ್ ಏಜು, ಆವಾಗ ಬ್ರಾಂಜ್ ಏಜ್ ಅಂತ ಬರೀತಾರೆ. ಅದನ್ನ ಕಂಚಿನ ಯುಗ ಅಂದ್ರೆ ದ್ವಾಪರ ಯುಗ ಅಂತ ಹೇಳ್ತಾರೆ. ಮತ್ತೆ ಇದು ಏನು ಸ್ಟೋನ್ ಏಜ್ ಅಂತ ಬರೀತಾರೆ. ಕಲ್ಲಿನ ಯುಗ ಅಂದ್ರೆ ಕಲಿಯುಗ ಅಂತ ಈ ತರ ಪ್ರಭುಪಾದರು ಅನುವಾದ. ಕಬ್ಬಿಣದ ಯುಗ ಅಂತ ಹೇಳ್ತಿದ್ದಾರೆ ಪ್ರಭು. ಕಬ್ಬಿಣದ ಯುಗ ಅಂತೂ ಹೇಳ್ತಾರೆ. ಐರನ್ ಏಜ್, ಹೌದು ಐರನ್ ಏಜ್ ಅಂತಾರೆ, ಕಬ್ಬಿಣದ ಯುಗ ಅಂತ ಹೇಳ್ತಾರೆ. ಧನ್ಯವಾದ ಮಾತಾಜಿ. ಪ್ರಭುಜಿ, ಈಗ ಸಂಸ್ಕೃತ ಈ ಭಾಷೆಯನ್ನ ಇದ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅದನ್ನ ಪ್ರಚಲಿತ ಆಗ್ಬಾರ್ದು ಅಂತ. ಈಗ ನೆಕ್ಸ್ಟ್ ಈ ತರ ಆಗ್ತಾ ಹೋದ್ರೆ ಭಾಷೆನೂ ಇಲ್ಲ, ಮತ್ತೆ ಈ ತರ ಯಾವ್ದು ಸಾಹಿತ್ಯ ಈ ತರ ಸಿಗಲ್ಲ ಅಂದಾಗ ಜನ ಹೆಂಗೆ ಅದನ್ನ ಅಧ್ಯಯನ ಮಾಡ್ತಾರೆ? ಹೌದು, ಭವಿಷ್ಯ ತುಂಬಾ ಕಷ್ಟ ಇದೆ. ಅದಕ್ಕೆ ಇವಾಗ ನಾವು ಉಳಿಸ್ಕೋಬೇಕು. ಅದನ್ನ ಇವಾಗ ನೋಡಿ, ಒಂದು ಕಾಲದಲ್ಲಿ ವೇದಗಳು ಕಳೆದೋಗಿತ್ತು, ಆದ್ರೆ ಭಗವಂತ ಸಾಕ್ಷಾತ್ ಅವತಾರ ಆಗಿ ಅದನ್ನ ವೇದಗಳನ್ನ ಪುನರ್ಸ್ಥಾಪನೆ ಮಾಡುವಂತ ವ್ಯವಸ್ಥೆ ಮಾಡಿದ್ರು. ಭಗವಂತನ ಕೈಯಿಂದ ಎಲ್ಲ ಸಾಧ್ಯ. ಮತ್ತೆ ಯಾವಾಗ ಭಗವಂತ ಹೇಳಿದಾನೆ ಮುಂದಿನ 10,000 ವರ್ಷ ಸ್ವರ್ಣಮಯ ಯುಗ ಅಂತ ಧರ್ಮ ಸ್ಥಾಪನೆ ಆಗುತ್ತೆ, ಖಂಡಿತವಾಗಿ ಆಗುತ್ತೆ. ಆದ್ರೆ ನಾವು ಇದರಲ್ಲಿ ನಿಮಿತ್ತ ಆಗ್ಬೇಕಷ್ಟೇ. ನಾವು ನಿಮಿತ್ತ ಆದ್ರೆ ನಮಗೆ ಭಗವಂತನ ಸೇವೆ ಅನ್ನುವಂಥದ್ದು ಸಿಗುತ್ತೆ. ಅದಕ್ಕೆ ಇದಕ್ಕೆ ಖಂಡಿತವಾಗಿ ಎಲ್ಲರೂ ಕೈ ಜೋಡಿಸಿ ಇವಾಗ ಪ್ರಯತ್ನ ಮಾಡ್ಬೇಕು. ಸಂಸ್ಕೃತ, ಸಂಸ್ಕೃತಿ, ಶಾಸ್ತ್ರ, ಭಗವದ್ಗೀತೆ, ನಮ್ಮ ಭಾರತ ಬೆನ್ನೆಲುಬು ಬಂದ್ರೆ ಭಗವದ್ಗೀತೆ. ಇದು ಕೂಡ ಭಾರತದ ಬೆನ್ನೆಲುಬು. ಪ್ರತಿಯೊಂದು ಮನೆಯಲ್ಲಿ ಭಗವದ್ಗೀತೆ, ಭಾಗವತ್ ಪುರಾಣ ಇರ್ಲೇಬೇಕು. ಮೊದ್ಲು ನಮ್ಮ ಭಕ್ತರ ಮನೆಯಲ್ಲಿ ಇರ್ಬೇಕು ಭಗವದ್ಗೀತೆ, ಭಾಗವತ್ ಪುರಾಣ. ಆಮೇಲೆ ಅವರು ತಮ್ಮ ಸ್ನೇಹಿತರು, ಪರಿಚಿತರು ಎಲ್ಲರಿಗೂ ಹೇಳ್ಬೇಕು, ಇದನ್ನ ಮನೆಯಲ್ಲಿ ಇಟ್ಕೊಳ್ಳುತ್ತಾರೆ. ಈ ತರ ಮಾಡ್ತಾ ಮಾಡ್ತಾ ನಾವು ಪ್ರಚಾರ ಮಾಡಿ ಖಂಡಿತವಾಗಿ ಇದು ಸಾಧ್ಯವಿದೆ ರಕ್ಷಣೆ ಮಾಡ್ಲಿಕ್ಕೆ. ಅಲ್ಲ, ಈಗ ನೀವು ಈಗ 10,000 ವರ್ಷ ಅಂತ ಹೇಳಿದ್ರೆ ಧರ್ಮದ ಉತ್ಥಾನ ಆಗತ್ತೆ ಅಂತ ಅದು ಈಗ ನಡೀತಾ ಇರೋದಾ ಈಗ? ಹೌದು, ಇವಾಗ ಶುರು ಆಗಿದೆ. ಇನ್ನು ಮುಂದೆ 10,000 ವರ್ಷ ಇವಾಗ ಶುರು ಆಗಿದೆ. ಇವಾಗ ಪಾಯನ್ನು ಹಾಕುವಂತ ಸೇವೆ ನಮಗೆ ಕೊಟ್ಟಿದ್ದಾರೆ ಭಗವಂತ. 10,000 ವರ್ಷ ನಿಲ್ಲುವಂತ ಕಟ್ಟಡಕ್ಕೆ ಪಾಯ ಹಾಕೋ ಸೇವೆ ನಮಗೆ ಕೊಟ್ಟಿದ್ದಾರೆ ಭಗವಂತ. ಅದನ್ನ ನಾವು ಉಪಯೋಗ ಮಾಡ್ಕೋಬೇಕು. ಸರಿ, ಇವಾಗ ಟೈಮ್ ಆಯ್ತು. ಹರೇ ಕೃಷ್ಣ ಈಗ ಪ್ರಭು. ನಾಳೆ ಹೇಳಿ. ಎಸ್ ಪ್ರಭು, ಹೇಳಿ ಹೇಳಿ. ಈಗ ನಾಳೆ ಒಂದು ಬಹಳ ಮುಖ್ಯವಾದ ಶ್ಲೋಕ ಇದೆ. ಈ ಅಧ್ಯಾಯದ ಶೀರ್ಷಕ ಏನಿದೆ ಅದೇ ಶೀರ್ಷಕದ ಶ್ಲೋಕ ಯಥೇಚ್ಛಂಸ ಕಲಾಪಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಇದೆ. ಅದನ್ನ ಒಂದ್ ಸ್ವಲ್ಪ ವಿಸ್ತಾರವಾಗಿ ಚರ್ಚೆ ಮಾಡೋಣ. ಅದು ಬಹುಶಃ 2 ದಿನ ಅಥವಾ 3 ದಿನ ಆಗುತ್ತೆ ಅದ್ರ ಚರ್ಚೆ. ಅದನ್ನ ನಾಳೆ ಆರಂಭ ಮಾಡೋಣ. ಅದನ್ನ ನಿಮ್ಗೆ ಹೇಳ್ತೀನಿ ಅಂತೆ. ಅದನ್ನ ದಯವಿಟ್ಟು ಯಾವ ಕಾರಣಕ್ಕೂ ತಪ್ಪಿಸ್ಕೊಳ್ಬೇಡಿ. ಇದು ಗೌಡಿಯ ವೈಷ್ಣವ ಸಿದ್ಧಾಂತಕ್ಕೆ ಅಥವಾ ವೈಷ್ಣವ ಸಿದ್ಧಾಂತಕ್ಕೆ ಬಹಳ ಮಹತ್ವಪೂರ್ಣವಾದ ಶ್ಲೋಕ ಇದು. ಅದಕ್ಕೆ ಎಲ್ಲರೂ ಗಂಭೀರತೆಯಿಂದ ಅದನ್ನ ಕೇಳಿ ಅಂತ ವಿನಂತಿ. ಎಸ್ ಪ್ರಭುಜಿ, ಧನ್ಯವಾದ ಪ್ರಭುಜಿ. ಪ್ರವಚನ ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲರೂ ಅಟೆಂಡ್ ಮಾಡ್ತಿದ್ದಾರೆ, ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾವು ಆದಷ್ಟು ಬೇಗ ಟೈಮ್ ಆಯ್ತು, ಇವತ್ತು ಎಂಡ್ ಮಾಡೋಣ ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ನಿಮಗೆ ಪ್ರಶ್ನೆ ಕೇಳುವಂತ ಅವಕಾಶ ಕೊಡ್ತೇನೆ ದಯವಿಟ್ಟು ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಲೇಟ್ ಆಗ್ತದೆ. ಆಗ್ಲಿ. ಆಕ್ಚುಲಿ ಪ್ರಭುಜಿ, ನಾನು ಕ್ವಶನ್ ಬರ್ಕೊಂತಾ ಇದ್ದೀನಿ. ನೀವು ಏನೇನ್ ಹೇಳ್ತಿದ್ರೆ 5-6 ಪೇಜಸ್ ಆಗ್ತಾ ಇದೆ. ಅದು ಕ್ವಶನ್ ಬರ್ಕೊಂತಾ ಇದೀನಿ. ತುಂಬಾ ಪಾಯಿಂಟ್ಸ್ ಇದೆ, 50-60 ಪಾಯಿಂಟ್ಸ್ ಕ್ವಶನ್ ಬರ್ಕೊಂತಾ ಇದೀನಿ. ಬಟ್ ನಂಗೆ ಟೈಮ್ ಸಾಕಾಗ್ತಾ ಇಲ್ಲ. ಅದಕ್ಕೆ ನೀವ್ ಹೇಳಿದ್ರಲ್ಲ ಅಲ್ಲಿ ಸಂಡೇ ಬಂದ್ಬಿಟ್ಟು ದಯವಿಟ್ಟು ಎಲ್ಲರೂ ಈ ತರ ಒಂದು ನೋಟ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಇದು ತುಂಬಾ ಚೆನ್ನಾಗಿರುತ್ತೆ. ನಾವು ಕ್ಲಾಸ್ಗಿಂತ ಮುಂಚೆ ಇಲ್ಲಿ ನೋಟ್ಸ್ ಮಾಡ್ತೇವೆ. ನೀವು ಈ ತರ ಕ್ಲಾಸ್ ಆದ್ಮೇಲೆ ನೋಟ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಚೆನ್ನಾಗಿರುತ್ತೆ. ಬಟ್ ಆಕ್ಚುಲಿ ಒಂದ್ ಮಾತು ಹೇಳ್ತೀನಿ ಪ್ರಭುಜಿ. ಪ್ರಭುಜಿ ಏನಂದ್ರೆ, ಭಗವದ್ಗೀತಾ ನಾವು ಅರ್ಥ ಮಾಡ್ಕೊಬಹುದು ಸಿಂಪಲ್ ಆಗಿ. ಭಾಗವತ ತುಂಬಾ ಬ್ರೀಫ್ ಆಗಿದೆ. ನೀವ್ ಹೇಳೋದಂದ್ರೆ ಮತ್ತೆ ಮತ್ತೆ ಕೇಳಿ ಅದನ್ನ ಮತ್ತೆ ಬರ್ಕೊಂಡು ಆಮೇಲೆ ಮತ್ತೆ ಅದನ್ನ ಒಂದ್ಸರಿ ಯೋಚನೆ ಮಾಡಿ ಕ್ವಶನ್ ಬರ್ಕೊಬೇಕು ಅಂತ ಅನ್ಸ್ತಾ ಇದೆ. ಒಂದ್ ಕ್ಲಾಸ್ ಅಲ್ಲಿ ಅದನ್ನ ಬರ್ಕೊಳಕ್ ಆಗ್ತಿಲ್ಲ. ಅದಕ್ಕೆ ಲಿಂಕ್ ಕಳ್ಸಿ ಅಂತ ಹೇಳ್ದೆ. ಅದನ್ನ ವಿಡಿಯೋ ನೋಡಿ ಮತ್ತೆ ಅದನ್ನ ಒಂದೊಂದ್ ವರ್ಡ್ ತುಂಬಾ ಕಷ್ಟ ಅನ್ಸ್ತಾ ಇದೆ ಅರ್ಥ ಮಾಡ್ಕೊಳಕ್ಕೆ. ಅದನ್ನ ಅರ್ಥ ಮಾಡಿ ಮತ್ತೆ ಕ್ವಶನ್ ಬರ್ಕೊಂಡು ಆಮೇಲೆ ನಿಮ್ಗೆ ಕೇಳ್ಬೇಕು. ಒಂದ್ ಕ್ವಶನ್ ಕ್ಲಾಸ್ ಮಾಡಿ ಪ್ರಭುಜಿ. ಆಮೇಲೆ ನಾವು ಈ ಅಧ್ಯಾಯ ಮುಗಿದ್ಮೇಲೆ ಒಂದು ಪ್ರಶ್ನೋತ್ತರ ಕಕ್ಷೆ ಮಾಡ್ತೀನಿ. ಆಮೇಲೆ ಈ ಅಧ್ಯಾಯ ಪುನರಾವರ್ತನೆ ಮಾಡ್ತೀನಿ.
ಸರಿ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ. ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ, ಅದು ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಅಪ್ಡೇಟ್ ಆಗಿದ ತಕ್ಷಣ ನಿಮ್ಗೆ ಲಿಂಕ್ ಬರುತ್ತೆ. ಅದು ಶೇರ್ ಮಾಡ್ತೀವಿ ಮಾತಾಜಿ ಗ್ರೂಪಲ್ಲಿ. ಏನಾಗಿದೆ ಅಂದ್ರೆ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಬಟ್ ಡೈರೆಕ್ಟ್ಲಿ ನಾನು ತುಮಕೂರು ಇದು ಇಸ್ಕಾನ್ ಅಂತ ಟೈಪ್ ಮಾಡಿದ್ರೆ ಅದು ಬರ್ತಾ ಇಲ್ಲ. ನೀವ್ ಏನ್ ಲಿಂಕ್ ಕಳ್ಸಿರ್ತೀರಾ ಅದು ಓಪನ್ ಮಾಡಿದ್ರೆ ಆಗ್ತಾ ಇದೆ. ಲಿಂಕ್ ಕಳ್ಸಿ, ಅದು ಲಿಂಕ್ ಕಳ್ಸಿದ್ರೆ ಮೇ ಬಿ ಓಪನ್ ಆಗ್ಬೋದು. ಹಳೇದು ನಾನು ಓಪನ್ ಮಾಡಿದ್ರೆ ಆಗುತ್ತೆ. ರೆಕಾರ್ಡಿಂಗ್ ಸ್ಟಾಪ್ ಮಾಡಿ. ಎಸ್ ಪ್ರಭು.